ನಮಃ. ವಿಶ್ವಗುರು, ಮಾನವತಾವಾದಿ, ಸ್ತ್ರೀ ಕುಲೋದ್ಧಾರಕ ಅಪ್ಪ ಬಸವಣ್ಣನವರನ್ನ ಸ್ಮರಿಸಿಕೊಂಡು ನಮ್ಮೆಲ್ಲರ ತಾನು ದೀಪದಂತೆ ತಾನು ಸುಟ್ಕೊಂಡು ಜಗತ್ತಿಗೆ ಬೆಳಕನ್ನು ನೀಡುವುದಕ್ಕೋಸ್ಕರವಾಗಿ ಈ ಜಗತ್ತಿನ ಬೆಳಕಾಗಿರುವಂತಹ ವೈರಾಗ್ಯದ ತವನಿಧಿ ಅಕ್ಕನನ್ನ ಭಕ್ತಿಯಿಂದ ಸ್ಮರಿಸಿಕೊಂಡು ವಿಶ್ವದ ಎಲ್ಲ ದಾರ್ಶನಿಕರನ್ನ, ಸಂತ ಮಹಂತರನ್ನ, ಶಿವಯೋಗಿಗಳನ್ನ ಭಕ್ತಿಯಿಂದ ಸ್ಮರಿಸಿಕೊಂಡು ಇಂದು ನಮ್ಮ ಲಿಂಗಾಯತ ಸಮಾಜದವರು ಅವರಿವರದ ಎಲ್ಲದೆ ಎಲ್ಲರನ್ನೂ ಕೂಡ ಈ ಪ್ರೀತಿಯಿಂದ ಈ ಸಭೆಗೆ ಆಹ್ವಾನ ಮಾಡಿ ಸಭೆಗೆ ಶೋಭೆಯನ್ನು ತರುವುದರ ಮುಖಾಂತರವಾಗಿ ಸಮಾಜದವರು ಸಂಘಟನೆ ಮಾಡ್ತಾ ಇದ್ದಾರೆ. ಆ ಸಂಘಟನೆಯ ಸಮಾಜಕ್ಕೆ ಭಕ್ತಿಯಿಂದ ಶರಣಾರ್ಥಿಗಳನ್ನ ಸಮರ್ಪಣೆಯನ್ನು ಮಾಡಿ ಹಾಗೆ ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ತಾಯಂದರು ಮಕ್ಕಳಿಗೂ ನಿಮ್ಮೆಲ್ಲರಿಗೂ ಕೂಡ ಭಕ್ತಿಯಿಂದ ಶರಣೋ ಶರಣಾರ್ಥಿ. ಅಕ್ಕನ ಬದುಕಿನಲ್ಲಿ ನಡೆಯುವಂತಹ ಪ್ರತಿಯೊಂದು ಕೂಡ ಘಟನೆಗಳನ್ನ ನಾವು ಪರಿಚಯ ಮಾಡ್ಕೊಳ್ತಾ ಹೋಗ್ತಾ ಇದ್ವಿ. ಹಾಗೆ ನಮ್ಮೊಟ್ಟಿಗೆ ಅಕ್ಕ ಇದ್ದಾರೆ ಅನ್ನುವಂಥದ್ದನ್ನು ಕೂಡ ಭಾವಿಸ್ಕೊಂಡು ಆ ವಿಚಾರವನ್ನ, ಆ ಚಿಂತನೆಗಳನ್ನ ತನ್ನದಾಗಿಸಿಕೊಂಡಾಗ ತಮಗೂ ಕೂಡ ಎಲ್ಲೋ ಒಂದ್ ಕಡೆ ಆ ಅನುಭವಕ್ಕೆ ಬರುವಂತದ್ದನ್ನ ಕಾಣ್ತೀವಿ. ಹಾಗೆ ಅಕ್ಕ ಈ ಜಗತ್ತಿಗೆ, ಈ ಸಮಾಜಕ್ಕೆ ಒಂದಲ್ಲ ಒಂದು ರೀತಿಯಾಗಿರುವಂತಹ ಅನುಭವಗಳನ್ನ ಪಡ್ಕೊಳ್ತಾ, ಅನುಭವಗಳನ್ನ ಎಡೆ ಮಾಡ್ತಾ ಬದುಕಿನಿದ್ದಕ್ಕೂ ಕೂಡ ಹಲವಾರು ರೀತಿಯಾಗಿರುವಂತಹ ಅನುಭವಗಳನ್ನ ಪಡ್ಕೊಳ್ತಕ್ಕಂಥದ್ದನ್ನು ನೋಡ್ತೀವಿ. ಪ್ರಸಾದ ತತ್ವವನ್ನ ನೆನ್ನೆ ದಿನ ನಾವೆಲ್ಲರೂ ಕೂಡ ಚಿಂತನೆಯನ್ನ ಮಾಡ್ತಾ ಇದ್ವಿ. ಪ್ರಸಾದ ಅಂದ ತಕ್ಷಣ ಒಂದೇ ರೀತಿ ಎರಡೇ ರೀತಿಯಾಗಿರುವಂತದ್ದಲ್ಲ, ಹಲವಾರು ರೀತಿಯಾಗಿರುವಂತಹ ಪ್ರಸಾದವನ್ನ ಈ ಪ್ರಕೃತಿ ನೀಡೋದಿರ್ಬೋದು, ನಾವು ಕಾಯಕವನ್ನ ದಾಸೋಹದ ಮುಖಾಂತರವಾಗಿ ಪಡ್ಕೊಳ್ಳುವಂಥದ್ದಿರ್ಬೋದು, ಅನುಭಾವಿಗಳ ಕಡೆಯಿಂದ ಆ ಪ್ರಸಾದವನ್ನ ಎಡೆ ಮಾಡಿಸಿಕೊಳ್ಳುವಂಥದ್ದಿರ್ಬೋದು. ಹಾಗೆ ಒಂದ್ ಕಡೆ ಆ ಪ್ರಕೃತಿಯನ್ನ ಸ್ವಲ್ಪ ನಾವು ಪ್ರಕೃತಿ ಒಟ್ಟಿಗೆ ಒಡನಾಟವನ್ನ ಮಾಡಿದಾಗ ಆ ಪ್ರಕೃತಿಯಲ್ಲಿ ಕೊಡುವಂತಹ ಹೂವು, ಹಣ್ಣು ಇವೆಲ್ಲವೂ ಕೂಡ ಅವು ಕೂಡ ನಿಸ್ವಾರ್ಥತೆಯಿಂದ ಕೊಡುತ್ತದೆ. ಒಂದು ಹೂವು ರಾತ್ರಿ ಮೊಗ್ಗಾಗಿ ಮುಂಜಾನೆ ಅದು ಹರಳಿ ಸಂಜೆ ಆಗುವಷ್ಟರೊಳಗಾಗಿ ತನ್ನ ಬದುಕು ಜೀವನವನ್ನ ಸಾರ್ಥಕ ಮಾಡಿಕೊಳ್ತದೆ. ಈ ಸಮಾಜಕ್ಕೆ ತನ್ನದೇ ಆಗಿರ್ತಕ್ಕಂಥ ಸುವಾಸನೆಯ ಮುಖಾಂತರವಾಗಿ ನಾನು ಕೂಡ ನಿಸ್ವಾರ್ಥತೆಯಿಂದ ಎಡೆ ಮಾಡುತ್ತೆ ಅನ್ನುವಂಥದ್ದು. ಅಂತ ಪ್ರಕೃತಿಯೂ ಕೂಡ ಒಂದೊಂದು ರೀತಿಯಾಗಿರುವಂತ ಎಡೆ ಮಾಡೋದನ್ನ ನಾವು ನೋಡ್ತೇವೆ ಅನ್ನುವಂಥದ್ದು. ಅದಕ್ಕೆ ನಾವು ಒಂದ್ ಕಡೆ ಹೇಳ್ತಾ ಇರ್ತೀವಿ, ಸ್ವಲ್ಪ ಒಂದು ಬೀಜಕ್ಕೆ, ಒಂದು ಸಸಿಗೆ ಸ್ವಲ್ಪ ನೀರೆರೆದ್ರೆ ಸಾಕು, ಅದು ಅದರ ಸಂಪರ್ಕಕ್ಕೆ ಬಂದು ತಾನು ಕೂಡ ಈ ಜಗತ್ತಿಗೆ ನಾನು ಏನಾದ್ರು ಒಂದು ಕೊಡುಗೆಯನ್ನಾಗಿ ಕೊಟ್ಟು ಹೋಗ್ಬೇಕು ಅಂತೇಳಿ ಅದು ಸ್ವಲ್ಪ ನೀರು ಮತ್ತೆ ಗೊಬ್ಬರ ಹಾಕಿದ್ರೆ ಸಾಕು, ಸಸಿ ಗಿಡ ಆಗಿ ಎಮ್ಮರವಾಗಿ ಹೂವನ್ನ ಕೊಟ್ಟು ಸಂಜೆ ಅಷ್ಟೊತ್ತಿಗೆ ಅಥವಾ ಇನ್ನೊಂದು ದಿನ ದತ್ತಿ ಹೋಗುವಂತ ಹೂವು ಹೇಳ್ತದೆ. ನಾನು ಸ್ವಲ್ಪ ನೀರು ಮತ್ತೆ ಸ್ವಲ್ಪ ಆ ಗೊಬ್ಬರ ಆ ಸಂಪರ್ಕಕ್ಕೆ ಮಣ್ಣಿಗೆ ಬಂದ್ರೆ ಸಾಕು, ನಾನು ಕೂಡ ಜಗತ್ತಿಗೋಸ್ಕರವಾಗಿ ಸಂತೋಷವನ್ನ ಕೊಡೋದಕ್ಕೋಸ್ಕರವಾಗಿ ನಾನು ಸುಂದರಮಯವಾಗಿ ಕಂಡು ಜಗತ್ತಿಗೆ ಆನಂದವನ್ನ ಕೊಡ್ತೇನೆ. ಈ ಮನುಷ್ಯ ಜಗತ್ತಿನಿಂದ ಏನೆಲ್ಲವಾಗಿರ್ತಕ್ಕಂಥದ್ದನ್ನ ಪಡ್ಕೊಂಡು ಯಾಕೆ ಈತನ ಮನಸ್ಸು, ಹೃದಯ ನನ್ನ ಹಾಗೆ ಹರಳೋದಿಲ್ಲ ಅನ್ನುವಂಥದ್ದ ಒಂದು ಸಂದೇಶವನ್ನ ಕೊಡ್ತದೆ ಅನ್ನುವಂಥದ್ದು. ಆ ರೀತಿಯಾಗಿ ಪ್ರಕೃತಿಯ ಮುಖಾಂತರವಾಗಿ ಹಲವಾರು ರೀತಿಯಾಗಿರುವಂತಹ ಪಾಠವನ್ನ ಕಲಿತೇವೆ ಅನ್ನುವಂಥದ್ದು. ಅದಕ್ಕೆ ಶರಣರು ಎಂತಹ ಪ್ರಸಾದವನ್ನ ಸ್ವೀಕಾರ ಮಾಡಬೇಕು, ಎಂಥವ್ರ ಹತ್ರ ಪ್ರಸಾದವನ್ನ ತಗೋಬೇಕು ಅನ್ನುವಂಥದ್ದು ಒತ್ತಿ ಒತ್ತಿ ಹೇಳ್ತಾರೆ ಅನ್ನುವಂಥದ್ದು. ಪ್ರಸಾದದ ಮಹಿಮೆಯನ್ನ ಬಹಳ ಸೂಕ್ಷ್ಮವಾಗಿ ಶರಣರು ಸ್ವೀಕಾರ ಮಾಡ್ತಕ್ಕಂಥದ್ದನ್ನ ನಾವು ನೋಡ್ತೇವೆ ಅನ್ನುವಂಥದ್ದು. ಒಮ್ಮೊಮ್ಮೆ ಗುರುಗಳು ನಮಗೆ ಪ್ರಸಾದವನ್ನ ಎಡೆ ಮಾಡುವಂತ ಸಂದರ್ಭದಲ್ಲಿ ನಮಗೆ ಲಿಂಗಕ್ಕೆ ಅರ್ಪಿತ ಮಾಡಿದ್ಮೇಲೆ ಗುರುಕರ್ಣ ಪ್ರಸಾದ ಅಂತ ಇಸ್ಕೊಂತಾರೆ. ಪಾದೋದಕದ ನಂತರ ಇಸ್ಕೊಳ್ಳುವಂತ ಗುರುಕರ್ಣ ಪ್ರಸಾದವೇ ಬೇರೆ. ಗುರುಗಳು ಸ್ವಲ್ಪ ಪ್ರಸಾದ ಮಾಡಿದ್ಮೇಲೆ ಕೆಲವರು ದೀಕ್ಷೆ ತಗೊಂಡವರು, ಗುರುಪುತ್ರರಾಗಿರ್ತಕ್ಕಂಥವ್ರು ಆ ಪ್ರಸಾದದ ಎಡೆಯನ್ನ ಇಸ್ಕೊಳ್ತಾರೆ ಅನ್ನುವಂಥದ್ದು. ಎಷ್ಟೋ ಕೆಲವರು ಅದನ್ನ ಎಂಜನೋ ಅನ್ನುವಂತ ಭಾವದಿಂದ ಇಸ್ಕೋಬಾರ್ದು. ಮಹಾಪ್ರಸಾದ ಸಿದ್ಧ, ಶುದ್ಧ, ಪ್ರಸಿದ್ಧವಾಗಿರುವಂತಹ ಮಹಾಗುರುವಿನ ಕರ್ಣ ಪ್ರಸಾದ ಅಂತ ಸ್ವೀಕಾರ ಮಾಡಬೇಕೇ ವಿನಃ ಎಲ್ಲೋ ಒಂದ್ ಕಡೆ ಅದು ಎಂಜಲು ಅನ್ನುವಂತ ಅಳಿಮನದಿಂದ ಸ್ವೀಕಾರ ಮಾಡಿದ್ರೆ ಅದು ವಿಷ ಆಗ್ತದೆ ಅಂತ ಹೇಳ್ತಾರೆ ಶರಣರು. ಇಂಥ ಪ್ರಸಾದದಲ್ಲಿ ಸೂಕ್ಷ್ಮತೆ ಇದೆ.
ಅಂಥದ್ದೇ ಪ್ರಸಾದವನ್ನ ಪ್ರೀತಿಯಿಂದ ಭಕ್ತಿಯಿಂದ ನಾವು ಏಕಚಿತ್ತರಾಗಿ ಆ ಪ್ರಸಾದವನ್ನ ಸ್ವೀಕಾರ ಮಾಡಿದ್ರೆ ಅದು ಅಮೃತಕ್ಕೆ ಸಮಾನ ಅನ್ನುವಂಥದ್ದನ್ನು ಹೇಳ್ತಾರೆ ಅನ್ನುವಂಥದ್ದು. ಆ ರೀತಿಯಾಗಿರ್ತಕ್ಕಂಥ ಭಕ್ತಿಯಿಂದ ಏಕನಿಷ್ಠೆಯಿಂದ ಆ ಪ್ರಸಾದವನ್ನ ಸ್ವೀಕಾರ ಮಾಡಬೇಕು. ಇದು ಎಂಜಲು ಪ್ರಸಾದ ಮಾಡಿದ್ದು ನನಗೆ ಕೊಟ್ರಲ್ಲ, ಈ ಭಾವನೆಯಿಂದ ಪ್ರಸಾದವನ್ನ ಸ್ವೀಕಾರ ಮಾಡಬಾರ್ದು ಅನ್ನುವಂಥದ್ದು. ಹಾಗೆ ಅಲ್ಲಮ ಪ್ರಭುದೇವರು ಹೇಳ್ತಾರೆ, ಎಂಥವರಿಂದ ನಾನು ತಗೋಬೇಕು ಅನ್ನುವಂಥದ್ದು. ಅಯ್ಯ, ಆಚಾರವಿಲ್ಲದ ಜಂಗಮನಲ್ಲಿ ಪಾದೋದಕ ಪ್ರಸಾದವನ್ನ ಕೊಳ್ಳಲಾಗದು ಅನ್ನುವಂಥ. ಆಚಾರ ಇಲ್ಲದೆ ಇರುವಂತ ಆ ಜಂಗಮನ ಮುಖಾಂತರವಾಗಿ ಪ್ರಸಾದವನ್ನು ಸ್ವೀಕಾರ ಮಾಡಬಾರ್ದು ಅಂತಾರೆ. ಎಷ್ಟೊಂದು ತತ್ವನಿಷ್ಠೆ ಎನ್ನುವಂಥದ್ದು. ಆಚಾರವಿಲ್ಲದ ಜಂಗಮನ ಆ ದೇವನ ಇದ್ದಾನೆ ಎನ್ನುವಂಥದ್ದನ್ನು ಕೂಡ ಭಾವಿಸ್ಕೋಬಾರ್ದು. ಹಾಗೆ ಆಚಾರವಿಲ್ಲದ ಅನಾಮಿಕನ ಕೈಯಲ್ಲಿ ಪಾದೋದಕ ಪ್ರಸಾದವನ್ನ ಹಾಗೆ ಉಪದೇಶವನ್ನು ಕೂಡ ತೆಗೆದುಕೊಳ್ಬಾರ್ದು. ನಮಗೆ ಅಂಗ ನಾಸ್ತಿ ಆಗ್ತದೆ ಅನ್ನುವಂಥದ್ದು ಹೇಳ್ತಾರೆ. ಮುಂದೆ ಅಂಥವ್ರ ಕಡೆ ಏನಾದ್ರೂ ನಾವು ಪಾದೋದಕ ಪ್ರಸಾದ ತಗೊಳ್ಳೋದಿರ್ಲಿ, ದೀಕ್ಷೆಯನ್ನ ತಗೊಳ್ಳೋದಿರ್ಲಿ, ಆ ರೀತಿ ಏನಾದ್ರೂ ಮಾಡಿದ್ದೇ ಆದ್ರೆ ಅದು ನರಕ ತಪ್ಪೋದು ಗುಹೇಶ್ವರ ಅಂತ ಹೇಳ್ತಾರೆ. ಅದಕ್ಕೆ ನಾನು ಪ್ರಾರಂಭಿಕ ಹಂತದಲ್ಲಿ ನಿಮಗೆ ಅಕ್ಕನಿಗೆ ದೀಕ್ಷೆ ಕೊಡುವಂತ ಸಂದರ್ಭದಿಂದಲೂ ಕೂಡ ನಾನು ಹೇಳ್ತಾ ಬರ್ತಾ ಇದ್ದೀನಿ, ತಂದೆ ತಾಯಿಗಳು ನಮಗೆ ಲಿಂಗ ಧಾರಣೆಯನ್ನ ಮಾಡಿಸಿರ್ತಾರೆ. ದೀಕ್ಷೆಯನ್ನ ತೆಗೆದುಕೊಳ್ಬೇಕಾದ್ರೆ ನಾವು ಆಯ್ಕೆಯನ್ನ ಮಾಡೇ ದೀಕ್ಷೆಯನ್ನ ತೆಗೆದುಕೊಳ್ಬೇಕಾಗ್ತದೆ ಎನ್ನುವಂಥದ್ದು. ಅದಕ್ಕೆ ದೀಕ್ಷಾ ಗುರು, ಶಿಕ್ಷಾ ಗುರು, ಮೋಕ್ಷಾ ಗುರು, ಗುರುವಿನ ಗುರು, ಪರಮಗುರು, ಪರಮಾರಾಧ್ಯ ಗುರು ಅಂತ ಹೇಳ್ತಾರೆ. ಅಂತ ಗುರುವಿನ ಕಡೆಯಿಂದ ನಾವು ದೀಕ್ಷೆಯನ್ನ ತಗೋಬೇಕು. ನಾವು ದೀಕ್ಷೆ ತಗೋಬೇಕಾದ್ರೆ ಗುರುವನ್ನ ಆಯ್ಕೆ ಮಾಡಿಕೊಂಡು ದೀಕ್ಷೆಯನ್ನ ಸ್ವೀಕಾರ ಮಾಡಬೇಕು. ಅಂತ ಗುರುವಿನ ಕಡೆಯಿಂದ ಪಾದೋದಕ ಪ್ರಸಾದವನ್ನ ಪಡ್ಕೋಬೇಕು ಅಂತ ಹೇಳ್ತಾರೆ ಅನ್ನುವಂಥದ್ದು. ಹಾಗಾದ್ರೆ ಎಷ್ಟೋ ಸಲ ನಾನು ದೀಕ್ಷೆಯನ್ನ ತಗೊಂಡಿದ್ದೀನಿ, ನನ್ನ ಲಿಂಗನ ಎಲ್ಲೋ ಇಟ್ಟಿದ್ದೀನಿ, ನಾನು ಲಿಂಗಕ್ಕೆ ತೋರಿಸಿ ನಾನು ಲಿಂಗಕ್ಕೆ ಎಡೆ ಮಾಡಿ ಪ್ರಸಾದ ಮಾಡ್ತೀನಿ ಅಂದ್ರೆ ಅದನ್ನ ಶರಣರು ಒಪ್ಪೋದಿಲ್ಲ. ಏನಂತ ಹೇಳ್ತಾರಪ್ಪ ಅಂದ್ರೆ, ಆಕಳ ಕೆಚ್ಚಿನಲ್ಲಿ ಹಾಲು ಅಮೃತವೇ ಇರ್ತದೆ, ಆದ್ರೆ ಅದ್ರ ಪಕ್ಕನೇ ಒಂದು ಉಣ್ಣೆ ಇರ್ತದೆ. ಇಡೀ ಅಮೃತದ ಪಕ್ಕದಲ್ಲೇ ಇದ್ದು ಕೂಡ ಅಮೃತವನ್ನು ಸವಿಯೋದಕ್ಕೆ ಅದಕ್ಕೆ ಆಗೋದೇ ಇಲ್ಲ ಅನ್ನೋ ಶರಣರು ಹೇಳ್ತಾರೆ. ಹಾಗೆ ನಾನು ದೇವನ ಸಾನ್ನಿಧ್ಯದಲ್ಲೇ ಇದ್ದೀನಿ ಅಂತ ಹೇಳಿದ್ರು ಕೂಡ ಅದನ್ನ ಪಡ್ಕೊಳ್ಳುವಂತ ಸಾಧನೆ ಬೇಕಲ್ಲ, ಅದ್ರ ಪಡ್ಕೊಳ್ಳುವಂತ ಅನುಭವ ಬೇಕಲ್ಲ ಅಂತ ಪ್ರಶ್ನೆಯನ್ನು ಮಾಡ್ತಾರೆ ಜೇಡರ ಬಾಸಿಮಯ್ಯನವರು. ಹೇಗೆ ಪಡ್ಕೋಬೇಕು ಅನ್ನುವಂಥದ್ದು, ಸದಾ ಆ ಲಿಂಗನನ್ನ ಅಂಗದ ಮೇಲೆ ಧರಿಸ್ಕೊಂಡು ಪ್ರತಿಯೊಂದು ತುತ್ತು ಪ್ರಸಾದವನ್ನು ಕೂಡ ಇಷ್ಟಲಿಂಗಕ್ಕೆ, ಪ್ರಾಣಲಿಂಗಕ್ಕೆ, ಭಾವಲಿಂಗಕ್ಕೆ ಸಮರ್ಪಣೆಯನ್ನ ಮಾಡಿ ಪ್ರಸಾದವನ್ನು ಸ್ವೀಕಾರ ಮಾಡಬೇಕೇನ, ನನ್ನ ಹತ್ರ ಲಿಂಗ ಐತೆ ಒಳಗಿದೆ ಅಂತ ಹೇಳಿ ಆ ರೀತಿ ಭಾವನೆಯಿಂದ ಲಿಂಗ ಪ್ರಸಾದವನ್ನ ಮಾಡಬಾರ್ದು ಅನ್ನುವಂಥದ್ದನ್ನ ಶರಣರು ಬಹಳ ಸ್ಪಷ್ಟವಾಗಿ ಹೇಳ್ತಾರೆ ಅನ್ನುವಂಥದ್ದು. ಹಾಗೆ ನಾವು ಪ್ರಸಾದವನ್ನ ಮಾಡುವಂತ ಸಂದರ್ಭದಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಆಸೆಗೆ ಒಳಗಾಗಿ ಪ್ರಸಾದವನ್ನ ಮಾಡಬಾರ್ದು ಅನ್ನುವಂಥದ್ದನ್ನು ಕೂಡ ಹೇಳ್ತಾರೆ ಅನ್ನುವಂಥದ್ದು. ಹಾಗೆ ಪ್ರಸಾದವನ್ನ ಮಾಡುವಂತ ಸಂದರ್ಭದಲ್ಲಿ ಪ್ರಸಾದ ಮಾಡಿದ್ದು ಎಷ್ಟೋ ಜನರಿಗೆ ಆಸೆ ಪಟ್ಟು ಪ್ರಸಾದವನ್ನ ಮಾಡ್ತೀವಿ, ತದನಂತರ ಅದು ಎಷ್ಟು ಮಾಡಿರ್ತೀವಿ ಅಂದ್ರೆ ಒಮ್ಮೆ ನಮ್ಗೆ ವಾಂತಿ ಆಗ್ತದೆ. ಪ್ರಸಾದವನ್ನ ಮಾಡಿದ ನಂತರ ಅದು ಪ್ರಸಾದ ಜೀರ್ಣ ಆಗಿ ಪ್ರಸಾದ ಮಹಾಪ್ರಸಾದವಾಗಬೇಕೆ ವಿನಃ ಅದು ವಾಂತಿಯ ರೂಪದಲ್ಲಿ ಹೊರಗೆ ಬರಬಾರದು ಅನ್ನುವಂಥದ್ದನ್ನು ಸೂಕ್ಷ್ಮವಾಗಿ ಹೇಳ್ತಾರೆ ಅನ್ನುವಂಥದ್ದು. ಆದ್ರೆ ಪ್ರಸಾದದ ಒಂದು ಆಸೆಗೋಸ್ಕರವಾಗಿ ಮನುಷ್ಯ ತನ್ನ ಇಡೀ ಸಾಧನೆಯನ್ನೇ ಕಳ್ಕೊಂಡಿರ್ತಕ್ಕಂಥ ಉದಾಹರಣೆಗಳನ್ನ ಅಲ್ಲಮ ಪ್ರಭುದೇವರೇ ಉದಾಹರಿಸ್ತಾರೆ ಅನ್ನುವಂಥದ್ದು. ಪ್ರಸಾದ ತತ್ವವನ್ನ ಎಷ್ಟೊಂದು ಸ್ಪಷ್ಟವಾಗಿ ತಿಳಿಸ್ಕೊಡ್ತಾರೆ ಅನ್ನುವಂಥದ್ದು. ಹೀಗೆ ಒಂದು ಊರಲ್ಲಿ ಆ ತ್ರಿಪುರಾಂತಕ ಅನ್ನುವಂತ ನಗರದಲ್ಲಿ ಕುಸುಮಹರ ಅನ್ನುವಂತ ಒಬ್ಬ ವ್ಯಕ್ತಿ, ಬಹಳ ಶ್ರೀಮಂತ ಯುವಕ. ಹೀಗೆ ಅಲ್ಲಮ ಪ್ರಭುದೇವರು ಒಂದಿನ ಅನುಭವ ಗೋಷ್ಠಿಯನ್ನ ನಡೆಸ್ತಾ ಇರ್ತಾರೆ. ಅವರು ಸಮಾಜದಲ್ಲಿ ಏನು ಆಗ್ತಾ ಇದೆ ಅನ್ನುವಂಥದ್ದಕ್ಕೆ ಅದರ ಪರಿಣಾಮವಾಗಿ ನಮ್ಮ ಮೇಲೆ ಯಾವ ರೀತಿ ದುಷ್ಪರಿಣಾಮ ಬೀರ್ತದೆ ಅನ್ನುವಂಥದ್ದನ್ನ ಹಲವಾರು ರೀತಿಯಾಗಿರ್ತಕ್ಕಂಥ ಮನಸ್ಸಿನ ಬಗ್ಗೆ, ಹಲವಾರು ರೀತಿಯಾಗಿರುವಂತಹ ಸಂಸ್ಕಾರದ ಬಗ್ಗೆ ಹೀಗೆ ಪ್ರವಚನವನ್ನ ಮಾಡ್ತಾ ಇರ್ತಾರೆ. ಮಾಡುವಂತ ಸಂದರ್ಭದಲ್ಲಿ ಆ ಶ್ರೀಮಂತ ಯುವಕ ಒಂದ್ ಕಡೆ ಕೂತ್ಕೊಂಡು ಎಲ್ಲ ಕೇಳಿಸ್ಕೊಳ್ತಾ ಇರ್ತಾನೆ. ಎಲ್ಲ ಕೇಳಿಸ್ಕೊಂಡ ತಕ್ಷಣ ಆತನಿಗನ್ಸುತ್ತೆ, ಈ ಬದುಕು, ಈ ಜೀವನವನ್ನ ನಾನು ಅನವಶ್ಯಕವಾಗಿ ಹಾಳು ಮಾಡ್ಕೋಬಾರ್ದು, ಇದನ್ನ ಸಾರ್ಥಕ ಮಾಡ್ಕೋಬೇಕು ಅಂತೇಳಿ ಆತನಿಗೆ ಆಧ್ಯಾತ್ಮಿಕತೆಯತ್ತ ಒಲವು ಮೂಡ್ತದೆ. ಅವಾಗ ಆತ ಎಲ್ಲರೂ ಕೂಡ ಆಶೀರ್ವಾದ ತಗೊಂಡ್ಮೇಲೆ ಅಲ್ಲಮ ಪ್ರಭುದೇವರ ಹತ್ರ ಬಂದ್ಬಿಟ್ಟು, ಬುದ್ಧಿ, ನನಗೂ ಕೂಡ ನೀನು ಹೇಳುವಂತಹ ವಿಚಾರ ಚಿಂತನೆಗಳನ್ನ ಕೇಳಿ ನನ್ನ ಬದುಕಿನಲ್ಲಿ ವೈರಾಗ್ಯ ಬಂದಿದೆ, ನನಗೆ ದೀಕ್ಷೆಯನ್ನ ಕೊಡಿ ಅಂತ.
ಅವ್ರು ಹೇಳ್ತಾರೆ ದೀಕ್ಷೆಯನ್ನ ಅಂತದನ್ನ, ಈ ವೈರಾಗ್ಯದ ಬದುಕನ್ನ ಹಾಗೆ ತಗೊಳ್ಳೋದಕ್ಕೆ ಬರಲ್ಲ. ನೀನು ಆಧ್ಯಾತ್ಮಿಕತೆಗೆ ಬರಬೇಕು ಅಂತ ಅಂದ್ರೆ ನಿನ್ನ ಮನೆಯಲ್ಲಿ ನಿನ್ನ ತಂದೆ ತಾಯಿಗಳ ಒಪ್ಪಿಗೆಯನ್ನ ತಗೊಂಡು ಬಂದು ನೀನು ದೀಕ್ಷೆಯನ್ನು ತಗೋಬೇಕು ಅಂತ ಹೇಳಿದಾಗ ಆತನಿಗೆ, ಅವರ ತಾಯಿಗೆ ಒಬ್ಬನೇ ಮಗ, ತಂದೆ ಇರೋದಿಲ್ಲ. ಅವ್ರ ತಾಯಿ ಹೇಳ್ತಾರೆ, ನೋಡಪ್ಪ, ನಿನಗೆ ಉಣ್ಣೋದಕ್ಕೆ ಉಡೋದಕ್ಕೆ ಬದುಕಿಗೆ ಏನು ಕೂಡ ಕೊರತೆ ಇಲ್ಲ, ಎಲ್ಲವೂ ಕೂಡ ಇದೆ. ಆದ್ರೆ ನೀನು ಆ ಬದುಕನ್ನ ನೀನು ಆಯ್ಕೆ ಮಾಡ್ಕೋಬೇಡ. ನೀನು ಸಂಸಾರಿಕನಾಗಿ ಇದರಲ್ಲೇ ನೀನು ಸದ್ಗತಿಯನ್ನ ಕಾಣು. ನೀನು ಪ್ರತಿನಿತ್ಯವೂ ಕೂಡ ಆ ಪ್ರವಚನ ಪುರಾಣವನ್ನ ಕೇಳೋದಕ್ಕೆ ಹೋಗು, ನಾವು ಬೇಡ ಅನ್ನಲ್ಲ. ಆದ್ರೆ ಆ ರೀತಿಯಾಗಿರುವಂತ ಬದುಕನ್ನ ಆಯ್ಕೆ ಮಾಡ್ಕೋಬೇಡ, ನೀನು ಇರೋನೊಬ್ಬನೇ ಅಂತ ಹೇಳಿ ಅವ್ರ ತಾಯಿ ಪರಿಪರಿಯಾಗಿ ಹೇಳ್ತಾರೆ. ಆದ್ರೂ ಕೂಡ ಅಂತ ಒಂದು ಒಬ್ಬಂಟಿಯಾಗಿರುವಂತಹ ವಿಧವೆ ತಾಯಿಯನ್ನ ಏನೇನೋ ಮಾಡಿ ಆ ಮಗ ಒಪ್ಪಿಸ್ತಾನೆ. ಒಪ್ಪಿಸಿ ತದನಂತರ ಗುರುವಿನ ಹತ್ರ ಬಂದು ನನಗೆ ದೀಕ್ಷೆಯನ್ನ ಕೊಡಿ ಗುರುಗಳೇ ಅಂತ ಹೇಳಿದಾಗ, ಒಪ್ಕೊಂಡು ಬಂದಿದ್ದಾನಲ್ಲ ಅಂತ ಹೇಳಿ ಆತನಿಗೆ ಹಲವಾರು ರೀತಿಯಾಗಿರುವಂತಹ ಸಂಸ್ಕಾರದ ಬಗ್ಗೆ, ಧ್ಯಾನ ಯೋಗದ ಬಗ್ಗೆ ಎಲ್ಲ ಮಾರ್ಗದರ್ಶನವನ್ನ ಮಾಡಿ ಮುಕ್ತಿನಾಥ ಅನ್ನುವಂತ ನಾಮಕರಣವನ್ನ ಮಾಡಿ ಆತನಿಗೆ ದೀಕ್ಷೆಯನ್ನ ಕೊಡ್ತಾರೆ ಅನ್ನುವಂಥದ್ದು. ದೀಕ್ಷೆಯನ್ನ ಕೊಟ್ಟ ನಂತರ ಅವ್ರು ಹೇಳ್ತಾರೆ, ನೀನು ಸನ್ಯಾಸಿಯಾಗಿ ಹಳ್ಳಿಗೆ ಏಕರಾತ್ರಿ, ಪಟ್ಟಣಕ್ಕೆ ಪಂಚರಾತ್ರಿ ಎನ್ನುವಂತೆ ನೀನು ಸಂಚಾರವನ್ನ ಮಾಡಬೇಕು. ನೀನು ಧರ್ಮ ಪ್ರಚಾರ ಮಾಡ್ತಾ ಭಿಕ್ಷಾಟನೆಯನ್ನ ಮಾಡಬೇಕು. ಆದ್ರೆ ನೀನು ಎಲ್ಲೋ ಒಂದು ಗೃಹದಲ್ಲಿ ನೀನು ವಾಸ ಮಾಡಬಾರ್ದು. ನೀನು ದೇವಾಲಯಗಳಲ್ಲಿ, ಗುಡಿಗುಂಡಾರಗಳಲ್ಲಿ ನೀನು ತಂಗಿ ಧರ್ಮ ಪ್ರಚಾರ ಮಾಡಬೇಕು ಅಂತೇಳಿ ಎಚ್ಚರಿಕೆಯನ್ನ ಕೊಟ್ಟಿರ್ತಾರೆ ಅನ್ನುವಂಥದ್ದು. ಆತ ಏನ್ ಮಾಡ್ತಾನೆ ಅಂದ್ರೆ, ಪ್ರತಿದಿನವೂ ಕೂಡ ಒಂದು ದೇವಾಲಯದಲ್ಲಿ ವಾಸ್ತವ್ಯ ಹೂಡಿ ಅಲ್ಲಿ ಪ್ರತಿನಿತ್ಯವೂ ಕೂಡ ಪಾಠ ಪ್ರವಚನಗಳನ್ನ ಮಾಡ್ತಾ ಇರ್ತಾನೆ. ಆ ಒಂದು ಸಂದರ್ಭದಲ್ಲಿ ಒಂದು ಊರಿನಲ್ಲಿ ಒಂದು ಉತ್ಸವ ಬರ್ತದೆ ಆ ತ್ರಿಪುರಾಂತಕ ನಗರದಲ್ಲಿ. ಅದನ್ನ ನೋಡಿ ತನ್ನ ತಾಯಿಗೆ ಬಹಳ ಮುರುಕರುತ್ತದೆ. ಯಾಕಪ್ಪ ಅಂದ್ರೆ, ನನ್ನ ಮಗನ ಸ್ನೇಹಿತರೆಲ್ಲರೂ ಕೂಡ ಈ ಉತ್ಸವದಲ್ಲಿ ಎಂತ ಸಂಭ್ರಮದಿಂದ ನಕ್ಕು ನಲಿದಾಡ್ತಾ ಇದ್ದಾರೆ, ಆನಂದ ಪಡ್ತಾ ಇದ್ದಾರೆ, ನನ್ನ ಮಗ ಇದ್ದಿದ್ರು ಈ ರೀತಿ ಸಂತೋಷ ಪಡ್ತಿದ್ದ ಅಂತೇಳಿ ಆ ತಾಯಿ ನೊಂದ್ಕೊಳ್ತಾರೆ. ಅವಾಗ ಒಬ್ಬ ಹೆಣ್ಮಗಳು ಬಂದ್ಬಿಟ್ಟು ಆಕೆಯ ಅಳಲನ್ನ ಕೇಳ್ತಾಳೆ. ಗಣಕಿ ಎನ್ನುವಂತ ಒಬ್ಬ ಹೆಣ್ಮಗಳು ಬಂದು, ಯಾಕೆ ಅಳ್ತಾ ಇದೀಯಾ, ಏನ್ ನಿನ್ ಕೊರತೆ ಅಂತೇಳಿ. ನನ್ನ ಮಗ ಹಿಂಗೆ ಸನ್ಯಾಸಿಯಾಗಿ ಹೋಗ್ಬಿಟ್ಟಿದ್ದಾನೆ, ಆತನ ಸ್ನೇಹಿತರೆಲ್ಲ ಸಂಭ್ರಮವನ್ನ ಪಡೋದು ನೋಡಿ ನನಗೆ ಬಹಳ ದುಃಖ ಅನಿಸ್ತು, ನೋವು ಅನಿಸ್ತು ಅಂತ. ಆ ಹೆಣ್ಮಗಳು ಅಂತಾಳೆ, ನಿನ್ನ ಮಗ ಸನ್ಯಾಸಿ ಆದ ಅಂತೇಳಿ ನಿನಗೆ ಬಹಳ ನೋವಾಗಿದೆ, ಕೊರಗಾಗಿದೆ. ನಿನ್ನ ಮಗನನ್ನ ಸಂಸಾರಕ್ಕೆ ನಾನು ಎಳೆದು ತರ್ತೇನೆ, ನೀನು ನನಗೇನ್ ಕೊಡ್ತೀಯಾ ಅಂತ ಹೇಳಿ ಪ್ರಶ್ನೆಯನ್ನು ಮಾಡ್ತಾಳ ಆ ತಾಯಿಗೆ. ಅವರ ತಾಯಿಗೆ ಅನಿಸ್ತದೆ, ಯಾಕೆಂದ್ರೆ ಅಷ್ಟೊಂದು ಆಧ್ಯಾತ್ಮಿಕವಾಗಿರುವಂತ ಅಷ್ಟೊಂದು ಒಲವಿರೋದಿಲ್ಲ, ಅದ್ರ ಬಗ್ಗೆ ಗೊತ್ತಿರೋದಿಲ್ಲ. ಆಕೆ ಹೇಳ್ತಾಳೆ, ನನ್ನ ಮಗನನ್ನ ಏನಾದ್ರೂ ನೀನು ಆ ಸನ್ಯಾಸಿಯಾಗಿರುವಂತ ವ್ಯಕ್ತಿಯನ್ನ ಸಾಂಸಾರಿಕವಾಗಿರುವಂತ ಜೀವನಕ್ಕೆ ನೀನು ಕರ್ಕೊಂಡ್ಬಂದ್ರೆ ನನ್ನ ಇಡೀ ಬದುಕಿನಲ್ಲಿ ಅರ್ಧ ಪಾಲ ಆಸ್ತಿಯನ್ನ ನಿನಗೆ ಕೊಡ್ತೀನಿ ಅಂತ ಹೇಳ್ತಾಳೆ ಅವ್ರ ತಾಯಿ. ಹಂಗಂದಾಕ್ಷಣ ಆಕೆ ಏನ್ ಮಾಡ್ತಾಳೆ, ಸರಿ ನಾನು ನಿನ್ನ ಮಗನ ಸಂಸಾರದ ಇದು ಕರ್ಕೊಂಡ್ಬರ್ತೀನಿ, ಈಗ ಮುಂಗಡವಾಗಿ ನೀನು ಸ್ವಲ್ಪ ನನಗೆ ಹಣ ಕೊಡು ಅಂತೇಳಿ ಹಣವನ್ನ ತಗೊಂಡು ಎಲ್ಲಿಗೆ ಬರ್ತಾಳೆ ಅಂದ್ರೆ, ಆತ ಆ ಊರಿನಿಂದ ಎಲ್ಲಿ ತ್ರಿಪುರಾಂತಕ ನಗರದಿಂದ ದೀಕ್ಷೆಯನ್ನ ಪಡೆದುಕೊಂಡು ಶಿವಪುರ ಅನ್ನುವಂತ ಒಂದು ಊರಿಗೆ ಬರ್ತಾನೆ. ಅಲ್ಲಿ ಭಿಕ್ಷಾಟನೆಯನ್ನ ಮಾಡಿ ಧರ್ಮ ಪ್ರಚಾರ ಮಾಡುವಂತ ವಿಚಾರ ಆಕೆಗೆ ತಿಳಿದಿರ್ತದೆ. ಅಲ್ಲಿಗೆ ಬಂದು ಆಕೆ ಅವರ ತಾಯಿ ಹತ್ರ ದುಡ್ಡಿಸ್ಕೊಂಡ್ ಮಂದಿರದಲ್ಲಿ ಆ ಊರಿನಲ್ಲಿ ಪ್ರತಿನಿತ್ಯವೂ ಕೂಡ ಆ ಮುಕ್ತಿನಾಥ ಭಿಕ್ಷಾಟನೆ ಮಾಡುವಂತ ಆ ಬೀದಿಯಲ್ಲಿ ಒಂದು ದೊಡ್ಡ ಬಂಗಲೆಯನ್ನ, ಮನೆಯನ್ನ ಖರೀದಿ ಮಾಡಿ ಆತ ಬರುವಂತ ಹಾದಿಯನ್ನ ನೋಡಿ ಪ್ರತಿನಿತ್ಯವೂ ಕೂಡ ಭೃಷ್ಟಾನ್ನವನ್ನ ಮಾಡಿ ಆತನಿಗೆ ಎಡೆ ಮಾಡೋಬೇಕು, ಆತನ ಒಲಿಸ್ಕೋಬೇಕು ಅಂತೇಳಿ ಆಕೆ ಪ್ರಸಾದವನ್ನ ಎಡೆ ಮಾಡ್ತಾಳೆ. ಒಂದು ದಿನ ಆತನಿಗೆ ಭಿಕ್ಷೆ ನೀಡುವುದರ ಬದಲು ಕೂತ್ಕೊಂಡು ಪ್ರಸಾದ ಮಾಡಿ ಅಂತ ಹೇಳ್ತಾಳೆ. ಅದಕ್ಕೆ ಮನುಷ್ಯನಿಗೆ ನಿಗ್ರಹ ಅನ್ನುವಂಥದ್ದು ಬಹಳ ಮುಖ್ಯ ಅನ್ನುವಂಥದ್ದಕ್ಕೆ ಅಲ್ಲಮ್ಮ ಪ್ರಭುದೇವರು ಒಂದಲ್ಲ ಒಂದು ರೀತಿ ಆತನಿಗೆ ಎಚ್ಚರಿಕೆಯನ್ನು ಕೊಟ್ಟಿರ್ತಾರೆ. ಮನುಷ್ಯನಿಗೆ ಆಸೆ ಅನ್ನುವಂಥದ್ದಕ್ಕೆ ಅದಕ್ಕೆ ಕಡಿವಾಣದೇ ಇರೋದಿಲ್ಲ ಅನ್ನುವಂಥದ್ದು. ಆ ಆಸೆಗೆ ಒಳಗಾಗಿ ಆತ ಇಲ್ಲೇ ಜಗಲಿ ಮೇಲೆ ಕೂತ್ಕೊಂಡು ಪ್ರಸಾದ ಮಾಡಿ ಅಂತ ಹೇಳ್ತಾನೆ. ಸರಿ ಅಂತ ಒಂದು ದಿನ ಜಗಲಿ ಮೇಲೆ ಕೂತು ಪ್ರಸಾದ ಮಾಡಿ ಹೋಗುವಂಥದ್ದು. ಆಕೆ ಏನೋ ಒಂದು ಯುಕ್ತಿ ಮಾಡ್ತಾಳಪ್ಪ ಅಂದ್ರೆ, ಆ ಬೀದಿಯಲ್ಲಿ ಓಡಾಡೋ ಮಕ್ಕಳನ್ನೆಲ್ಲ ಕರೆದುಬಿಟ್ಟು ತಿಂಡಿ ತಿನಿಸುಗಳನ್ನೆಲ್ಲ ಕೊಟ್ಟು, ನೋಡು ನಾಳೆ ಆ ಭಿಕ್ಷಕ್ಕೆ ಬರುವಂತ ಆ ಸನ್ಯಾಸಿಗೆ ಬಂದಾಗ ನೀವು ದಾರಿ ತುಂಬಾ ಧೂಳನ್ನ ಎಬ್ಬಿಸಿ, ನೀವು ಆಟ ಆಡಿ ಆ ಗದ್ದಲವನ್ನ ಎಬ್ಬಿಸಿ, ತದನಂತರ ನಾನೇ ಬಂದು ನಿಮ್ಗೆ ಹೇಳಿದ್ರು ಕೂಡ ನೀವು ನಿಲ್ಲಿಸಬಾರ್ದು ಅನ್ನೋದನ್ನ ಆಕೆ ಹೇಳ್ತಾಳೆ. ಸರಿ ಅಂತ ಆ ಮಕ್ಕಳು ತಿಂಡಿ ತಿನಿಸಿನ ಆಸೆಗೋಸ್ಕರವಾಗಿ ಆಕೆ ಏನ್ ಹೇಳಿದ್ಲು ಹಾಗೆ ಆ ಮಣ್ಣನ್ನ ತೂರಾಡೋದು, ಗಲಾಟೆ ಮಾಡೋದು ಮಾಡ್ತಾ ಇರ್ತಾರೆ. ಆ ಮಾಡಿದ ಕ್ಷಣ ಆಕೆ
ಆಕೆನೇ ಹೋಗಿ ಹೇಳ್ದಂಗ್ ಮಾಡ್ತಾಳೆ, ಆ ಮಕ್ಕಳು ಕೇಳೋದಿಲ್ಲ. ಮತ್ತೆ ಆಕೆ ಹೇಳ್ತಾಳೆ, ಇಲ್ಲಿ ಮಕ್ಕಳು ಧೂಳೆಲ್ಲ ಎಬ್ಬಿಸ್ತಾ ಇದ್ದಾರೆ, ನೀವು ಸ್ವಲ್ಪ ಒಳಗೆ ಬಂದು ಪ್ರಸಾದ ಮಾಡಿ. ಆತ ಸರಿ ಅಂತ ಹೇಳ್ಬಿಟ್ಟು ಒಳಗೆ ಕುತ್ಕೊಂಡು ಆಕೆ ಮಾಡುವಂತ ಎಲ್ಲ ದೃಷ್ಟಾನ್ನವನ್ನ ಪ್ರಸಾದವನ್ನ ಮಾಡ್ತಾನೆ. ಮತ್ತೆ ಮರುದಿನ ಮತ್ತೆ ಬರ್ತಾನೆ, ಆಕೆ ಮಕ್ಕಳೆಲ್ಲ ಹೊರಗೆ ಗಲಾಟೆ ಮಾಡ್ತಾ ಇದ್ದಾರೆ, ಒಳಗೆ ಪ್ರಸಾದ ಮಾಡಿ ಅಂದಾಗ ಆಕೆ ಮತ್ತೊಂದು ದಿನ ಮಕ್ಕಳಿಗೆ ಹೇಳ್ತಾಳೆ, ನೀವು ಹೊರಗಷ್ಟೇ ಅಲ್ಲ ಒಳಗೂ ಕೂಡ ಬಂದು ಗಲಾಟೆ ಮಾಡಿ ಅಂತೇಳಿ. ಆ ಮಕ್ಕಳು ಒಳಗೂ ಕೂಡ ಬಂದು ಗಲಾಟೆ ಮಾಡುವಂತ ಸಂದರ್ಭದಲ್ಲಿ ಆಕೆ ಏನಂತಾಳೆ, ನಮ್ಮ ಮನೆ ಉಪ್ಪರಿಗೆಯ ಮೇಲೆ ಹೋಗಿ ನೀವು ಅಲ್ಲಿ ಪ್ರಸಾದ ಮಾಡೋಣ, ಇಲ್ಲೆಲ್ಲ ಮಕ್ಕಳು ತೊಂದರೆ ಮಾಡ್ತಾ ಇದ್ದಾನೆ. ಆತ ಅದೆಲ್ಲದಕ್ಕೂ ಕೂಡ ಅದೇನು ಮಂಕು ಬಡ್ದಿತ್ತ ಏನೋ ಗೊತ್ತಿಲ್ಲ, ಆಕೆ ಏನ್ ಹೇಳ್ತಾಳೆ ಎಲ್ಲದಕ್ಕೂ ಕೂಡ ಸಮ್ಮತಿಸಿ ಆತ ಉಪ್ಪರಿಗೆಯ ಮೇಲೆ ಕುತ್ಕೊಂಡು ಪ್ರಸಾದವನ್ನ ಸ್ವೀಕಾರ ಮಾಡ್ತಾನೆ. ಹಾಗೆ ಆತನನ್ನ ಸಾಂಸಾರಿಕವಾಗಿರ್ತಕ್ಕಂಥ ವ್ಯಾಮೋಹಕ್ಕೆ ಎಳೆಯೋದ್ರ ಸಲುವಾಗಿ ಆಕೆ ಹೇಳ್ತಾಳೆ, ನಾನು ತರುಣ ಇದ್ದೀನಿ, ನೀನು ತರುಣ ಇದ್ದೀಯಾ ಅಂತೇಳಿ ಹಲವಾರು ರೀತಿಯಾಗಿರುವಂತ ಆತನಿಗೆ ಆಸೆ ಹುಟ್ಟ ರೀತಿಯಲ್ಲಿ ಆತನ ಮೇಲೆ ವ್ಯಾಮೋಹ ಬರೋ ಹಾಗೆ ವರ್ತಿಸ್ತಾಳೆ ಆಕೆ ಅನ್ನುವಂಥದ್ದು. ಆ ಒಂದು ಸಂದರ್ಭದಲ್ಲಿ ಆಕೆ ಹತ್ರ ಬಂದಂತ ಸಂದರ್ಭದಲ್ಲಿ ಆತನಿಗೊಂದು ಅರಿವು ಗೋಚರ ಆಗ್ತದೆ. ನಾನೊಬ್ಬ ವಿರಕ್ತ, ನಾನೊಬ್ಬ ಸ್ವಾಮಿಯಾದಂತವನು ಕೂಡ ಈ ರೀತಿಯಾಗಿರುವಂತಹ ಆಸೆ ಆಮಿಷಕ್ಕೆ ಒಳಗಾಗಬಾರದು ಅನ್ನುವಂತ ಯಾವುದೇ ಒಂದು ವಾಣಿ ಕೇಳಿದ ಕ್ಷಣ ಆತನಿಗೆ ಅರಿವಾಗ್ತದೆ. ಮತ್ತೆ ಆಕೆ ತೋರಿಸುವಂತ ಆ ಪ್ರೀತಿಗೆ ಮಾರು ಹೋಗ್ತಾನೆ ಅನ್ನುವಂಥದ್ದು. ಒಂದು ದಿನ ಅನುಭವ ಮಂಟಪದಲ್ಲಿ ಅಲ್ಲಮ ಪ್ರಭುದೇವರು ಕೂತ್ಕೊಂಡು ಹೀಗೆ ಅನುಭವ ಮಾಡಿದ ನಂತರ ಅಸನ್ಮುಖಿಗಳಾಗಿ ನಗ್ತಾರೊಂದ್ಸಲ. ಅಸನ್ಮುಖಿಗಳಾಗಿ ನಕ್ಕಂತ ಸಂದರ್ಭದಲ್ಲಿ ಅಲ್ಲಿ ಅಡಪದ ಅಪ್ಪಣ್ಣನವರು ಕೇಳ್ತಾರೆ, ಯಾಕೆ ನಗ್ತಾ ಇದ್ದೀರಾ ಅಂತೇಳಿ. ನಾನು ತ್ರಿಪುರಾಂತಕನಿಗೆ ದೀಕ್ಷೆಯನ್ನ ಕೊಟ್ಟಿದ್ನಲ್ಲ, ಅವನು ಸಾಂಸಾರಿಕವಾಗಿರುವಂತಹ ಭವಬಂಧನಕ್ಕೆ ಸಿಲುಕಿಬಿಟ್ಟಿದ್ದಾನೆ. ಆತನ ಪ್ರಜೀತಿಯನ್ನ ನೋಡಿ, ಆತನ ಇರುವಿಕೆಯನ್ನ ನೋಡಿ ನನಗೆ ನಗು ಬರ್ತಾ ಇದೆ ಅಂತೇಳಿ. ಆವಾಗ ಅಡಪದ ಅಪ್ಪಣ್ಣವ್ರು ಹೇಳ್ತಾರೆ, ಏನಾದ್ರೂ ಮಾಡಿ ಆತನನ್ನ ಆ ಬಂಧನದಿಂದ ಬಿಡುಗಡೆಯನ್ನ ಮಾಡಿ ಅಂತೇಳಿ ಕೇಳ್ಕೊಂಡಾಗ ಅಲ್ಲಮ್ಮ ಪ್ರಭುದೇವರು ಆ ವ್ಯೋಮಕಾಯರಾಗಿರ್ತಕ್ಕಂಥವ್ರು ಅದೃಶ್ಯವಾಗಿರುವಂತಹ ಕಾಯ ಹೋಗಿ ಅಲ್ಲಮ ಪ್ರಭುದೇವರು ಆತನಿಗೆ ಎಚ್ಚರಿಸ್ತಾರೆ, ನಿನಗೆ ದೀಕ್ಷೆಯನ್ನ ಕೊಟ್ಟಿದ್ದು ಯಾವುದೇ ಒಂದು ಲೋಲುಪ್ತವಾಗಿ ಕ್ಷಣಿಕವಾಗಿರುವಂತಹ ಸುಖಕ್ಕೋಸ್ಕರವಾಗಿ ಅಲ್ಲ, ನಿನ್ನ ಧರ್ಮ ಪ್ರಚಾರ ಮಾಡಿ ನಿನ್ನ ಬದುಕು ಜೀವನವನ್ನ ಸಾರ್ಥಕ ಮಾಡಿಕೋಬೇಕು ಅಂತೇಳಿ ಹಲವಾರು ಜನ ಅಜ್ಞಾನಿಗಳನ್ನ ಸುಜ್ಞಾನಗಳಿಗೆ ಕೊಂಡೊಯ್ಯಿ ಅಂತೇಳಿ ಕಳಿಸಿದ್ನ ವಿನಃ ಪ್ರಸಾದದ ಆಸೆಗೋಸ್ಕರವಾಗಿ ನೀನು ಈ ರೀತಿಯಾಗಿ ಕ್ಷುಲ್ಲಕವಾಗಿರುವಂತಹ ಬದುಕನ್ನ ನಾಶ ಮಾಡ್ಕೊಳ್ತೀಯ ಅಂತ ನನಗೆ ಗೊತ್ತಿರಲಿಲ್ಲ ಅಂತೇಳಿ ಎಚ್ಚರಿಸಿದಾಗ ಅಲ್ಲಿಂದ ಆತ ಓಡೋಡಿ ಮನೆ ಬಿಟ್ಟು ಬರ್ತಾನೆ. ಬಂದಂತ ಸಂದರ್ಭದಲ್ಲಿ ನನ್ನ ತಪ್ಪಿನ ಅರಿವಾಯಿತು ಅಂತೇಳಿ ಆತ ಪಶ್ಚಾತ್ತಾಪ ಪಡ್ತಾನೆ. ನಾನು ಪ್ರಸಾದದ ಆಸೆಗೋಸ್ಕರವಾಗಿ ಎಂತ ಕೆಲಸ ಮಾಡಿಬಿಟ್ಟೆ ಅಂತೇಳಿ ತಾನು ಪಶ್ಚಾತ್ತಾಪ ಪಟ್ಟು ಪರಿವರ್ತನೆ ಆಗ್ತಾನೆ ಅಂತ ಬರ್ತದೆ. ಅದಕ್ಕೋಸ್ಕರವಾಗಿ ಪ್ರಸಾದದ ಆಸೆಗೋಸ್ಕರವಾಗಿ ಮನುಷ್ಯ ಏನೆಲ್ಲ ವಿಧವಾಗಿರ್ತಕ್ಕಂಥ ಆಸೆ ಆಮಿಷಕ್ಕೆ ಒಳಗಾಗ್ತಾನೆ ಅನ್ನುವಂಥದ್ದು. ಆ ಪ್ರಸಾದ ಹೇಗಿರ್ಬೇಕಪ್ಪ ಅಂದ್ರೆ ತೃಪ್ತಿ ಆಗ್ಬೇಕು, ಆನಂದ ಆಗ್ಬೇಕು ಅನ್ನುವಂಥದ್ದಕ್ಕೆ ಪ್ರಸಾದ ಮಾಡಿದಾಗ ಅಷ್ಟೇ ಅಲ್ಲ ತೃಪ್ತಿ, ಕಣ್ಣಿಂದ ನೋಡಿ ಆ ಲಿಂಗದ ಆಚಾರ ಲಿಂಗ, ಗುರುಲಿಂಗ, ಶಿವಲಿಂಗ, ಜನ್ಮಲಿಂಗ ಅಂತೇಳಿ ಶರಣರು ಆ ಇಡೀ ಪಂಚೇಂದ್ರಿಯಗಳಿಗೆ ಆ ಲಿಂಗ ಸ್ವರೂಪವನ್ನ ಕೊಡ್ತಾರೋ ಆ ಪ್ರಕಾರವಾಗಿ ನಾವು ಪ್ರಸಾದವನ್ನ ಸ್ವೀಕಾರ ಮಾಡಬೇಕು ಅನ್ನುವಂಥದ್ದನ್ನ ಶರಣರು ಹೇಳ್ತಾರೆ ಅನ್ನುವಂಥದ್ದು. ಹಾಗೆ ನಾವು ಎಂದೋ ಒಂದು ದಿನ ಯಾರಿಗೋ ಕೊಟ್ಟಂತ ಪ್ರಸಾದ ನಮ್ಮನ್ನ ಹೇಗೆ ರಕ್ಷಣೆ ಮಾಡ್ತದೆ ಎನ್ನುವಂಥದ್ದನ್ನು ಕೂಡ ಬಹಳ ಚೆನ್ನಾಗಿ ತಿಳ್ಕೋಬೇಕು ಅನ್ನುವಂಥದ್ದು. ಶರಣರು ಅದಕ್ಕೆ ದಾಸೋಹಕ್ಕೆ ಕಾಯಕವನ್ನ ಮಾಡಿ ದಾಸೋಹಕ್ಕೆ ಹೆಚ್ಚು ಮಹತ್ವವನ್ನ ಕೊಟ್ಟಿರುವಂತದ್ದನ್ನು ನಾವು ನೋಡ್ತೇವೆ ಎನ್ನುವಂಥದ್ದು. ಒಂದು ಊರಿಗೆ ಒಬ್ಬ ಪ್ರವಚನಕಾರರು ಅಥವಾ ಒಬ್ಬ ಸನ್ಯಾಸಿ ಈ ರೀತಿಯಾಗಿರುವಂತಹ ಚಾತುರ್ಮಾಸಕ್ಕೆ ಹೋದಂತಹ ಸಂದರ್ಭದಲ್ಲಿ ಒಂದು ಸ್ಥಳದಲ್ಲೇ ಇದ್ದು ಆ ಅನುಭವಾಮೃತವನ್ನ ಎಡೆ ಮಾಡುವಂಥದ್ದು, ಜನರ ಮನೆ ಮನೆಗೆ ಹೋಗಿ ಪೂಜೆಗಳನ್ನ ಮಾಡಿ ಅವರಿಗೆ ಸಾಂತ್ವನ ಹೇಳೋದು, ಅವರ ಮನೆ ಮತ್ತು ಮನ ಬೆಳಕಾಗಲಿ ಎನ್ನುವಂತ ಉದ್ದೇಶದಿಂದ ಒಂದೇ ಊರಲ್ಲಿ 41 ದಿನಗಳ ಕಾಲ ಪೂಜಾನುಷ್ಠಾನವನ್ನ ಮಾಡ್ತಾ ಇದ್ರು. ಆ ಪೂಜಾನುಷ್ಠಾನ ಮಾಡುವಂತಹ ಸಂದರ್ಭದಲ್ಲಿ ಒಬ್ಬೊಬ್ರು ಒಂದೊಂದು ದಿನದ ಆ ಪೂಜೆಗೆ ಕರ್ಕೊಂಡು ಹೋಗೋದಿರ್ಬೋದು, ಪ್ರಸಾದ ಮಾಡ್ಬೋದಿರ್ಬೋದು. ಎಲ್ಲರಿಗೂ ಕೂಡ ಅಂತ ಅವಕಾಶ ಸಿಗ್ಲಿಕ್ಕಿಲ್ಲ ಅಥವಾ ಮಾಡುವಂತ ಶಕ್ತಿ ಇರ್ಲಿಕ್ಕಿಲ್ಲ. ಅಂತ ಒಂದು ಸಂದರ್ಭದಲ್ಲಿ ಒಬ್ಬ ವೃದ್ಧೆ ತನ್ನ ಮೊಮ್ಮಗನಿಗೆ ಹೇಳಿ ಕಳಿಸ್ತಾರೆ, ನೋಡು ನಮಗೆ ಗುರುಗಳನ್ನ ನಮ್ಮ ಮನೆಗೆ ಕರೆಸಿ ಪ್ರಸಾದ ಮಾಡ್ಸೋಕ್ ಆಗಲ್ಲ, ನಾವಿರೋದು ಗುಡಿಸಲಲ್ಲಿದ್ದೀವಿ, ನಾವು ಏನಾದ್ರೂ ಮಾಡ್ಬೇಕು, ಆದ್ರೆ ಏನ್ ಮಾಡ್ಬೋದು ಅಂತ ಅಂದ್ರೆ ಆ ತಾಯಿ ಹೇಳ್ತಾಳೆ, ನಮ್ಮ ಮನೆಗೊಂದು ಹಸು ಇದೆ,
ಪ್ರತಿನಿತ್ಯವೂ ಕೂಡ ಗುರುಗಳು ಇವತ್ತು ಬಂದಿದ್ದಾರೆ. ಇವತ್ತಿನಿಂದ 41 ದಿನಗಳ ಕಾಲ ಪ್ರತಿನಿತ್ಯವೂ ಕೂಡ ಹಾಲನ್ನ ತಗೊಂಡೋಗಿ ನೀನು ಗುರುಗಳಿಗೆ ಕೊಡಬೇಕು ಅನ್ನುವಂಥದ್ದು. ಸರಿ ಅಂತೇಳಿ ಆ ಮಗು ಪ್ರತಿನಿತ್ಯವೂ ಕೂಡ ಸ್ನಾನವನ್ನ ಮಾಡ್ಕೊಂಡೋಗಿ ಆ ಲೋಟದಲ್ಲಿ ಭಕ್ತಿಯಿಂದ ತಗೊಂಡೋಗಿ ಗುರುಗಳಿಗೆ ಪ್ರಸಾದವನ್ನ ಎಡೆ ಮಾಡುವಂಥದ್ದು. ಆ ಪ್ರಸಾದವನ್ನ ಎಡೆ ಮಾಡಿ ಕೊನೆಯ ದಿನ ಗುರುಗಳು ಏನ್ ಮಾಡ್ತಾರಪ್ಪ ಅಂದ್ರೆ ಆ ಊರಿನವರು ಎಲ್ಲರಿಗೂ ಕೂಡ ಒಂದು ಕೃತಜ್ಞತೆಯನ್ನ ಸಲ್ಲಿಸ್ತಾರೆ. ಇಷ್ಟು ದಿನ 41 ದಿನಗಳ ಕಾಲ ಪ್ರತಿಯೊಬ್ಬರು ಕೂಡ ನೀವು ನಮ್ಮ ಮನೆಗೆ ಕರ್ಕೊಂಡೋಗಿ ನಮ್ಮನ್ನ ಪೂಜೆ ಪ್ರಸಾದವನ್ನ ಮಾಡಿಸಿದ್ದೀರಾ, ನಮ್ಮನ್ನ ತೃಪ್ತಿಪಡಿಸಿದ್ದೀರಾ, ನಿಮ್ಮೆಲ್ಲರಿಗೂ ಕೂಡ ಒಳಿತಾಗ್ಲಿ ಅಂತೇಳಿ ಅವಾಗೆಲ್ಲ ಹಿಂದಿನ ಕಾಲದಲ್ಲಿ ಆನೆ ಒಂಟೆ ಮೇನೆಯಲ್ಲಿ ಬರ್ತಾ ಇದ್ರು. ಆ ಊರಿನ ಒಬ್ಬ ಶ್ರೀಮಂತ ಗುರುಗಳನ್ನ ಕರ್ಸಿದ್ರೆ ನಾನು ಕಾಣಿಕೆಯನ್ನ ಕೊಡಬೇಕಾಗುತ್ತಲ್ಲ ಅಂತೇಳಿ ಆತ ಪ್ರತಿನಿತ್ಯವೂ ಕೂಡ 41 ದಿನ ಆದರೂ ಕೂಡ ಊರಿನ ಶ್ರೀಮಂತ ಒಂದು ದಿನಕ್ಕೂ ಬಂದು ಗುರುಗಳ ದರ್ಶನವನ್ನೇ ತಗೊಂಡಿರಲ್ಲ. ಗುರುಗಳಿಗೆ ಅನಿಸ್ತಾ ಇರ್ತಾರೆ ಪ್ರತಿನಿತ್ಯವೂ ಕೂಡ ಊರಿನ ಜನ ಬಂದ್ಬಿಟ್ಟು ಬುದ್ಧಿ ನಮ್ಮೂರಲ್ಲಿ ಒಬ್ಬರು ಶ್ರೀಮಂತರಿದ್ದಾರೆ, ಬಹಳ ಆಗಿದ್ದಾರೆ, ಹೀಗಿದ್ದಾರೆ ಅಂತೆಲ್ಲ ವರ್ಣನೆ ಮಾಡ್ತಾ ಇರ್ತಾರೆ. ನಾವೊಂದ್ಸಲ ಆತನ ಭೇಟಿ ಆಗ್ಬೇಕಪ್ಪ, ನೋಡ್ಬೇಕಪ್ಪ ಅಂತ ಹೇಳ್ತಾರೆ. ಆತನ್ಗೆ ಅಂಜಿಕೆ, ನನ್ ಮನೆಗ್ ಕರಿಬೇಕಲ್ಲ, ಯಾವತ್ತೂ ಯಾರಿಗೂ ಏನನ್ನು ಕೊಟ್ಟವನೇ ಅಲ್ಲ. ಆಗ ಗುರುಗಳು 41ನೇ ದಿನ ಕೊನೆ ದಿನ ಹೊರಡಬೇಕಾದ್ರೆ ಅವ್ರು ಹೇಳ್ತಾರೆ ಆತನನ್ನ ಕರೀರಪ್ಪ ಅಂತೇಳಿ. ಅವ್ರ ಮನೆಗ್ ಕಳಿಸ್ತಾರೆ, ಅವ್ರ ಮನೆಯಲ್ಲೇ ಇರಲ್ಲ ಅಂತ ಹೇಳಿ ಮನೆಯವ್ರು ಹೇಳ್ತಾರೆ. ಗುರುಗಳೇ ಅಗೋಚರ ಶಕ್ತಿಯಿಂದ ಹೇಳ್ತಾರೆ, ನೋಡಪ್ಪ ಆತ ಮನೆಯಲ್ಲಿ ಇಲ್ಲ, ಆ ಸ್ಕೂಲ್ ಮನೆ ಹಿಂಭಾಗದಲ್ಲಿ ಆತ ಔಟ್ಕೊಂಡಿದ್ದಾನೆ, ಆತನ ಕರ್ಕೊಂಬರ್ರಿ ಅಂತಾರೆ. ಎಲ್ರಿಗೂ ಆಶ್ಚರ್ಯ ಆಗ್ತದೆ, ಇದೇನು ಗುರುಗಳು ಅಲ್ಲಿದ್ದಾರೆ ಅಂತ ಎಷ್ಟೊಂದು ನಿಖರವಾಗಿ ಹೇಳ್ತಾ ಇದ್ದಾರೆ ಅಂತ ಹೇಳಿದಾಗ ಅಲ್ಲೋಗಿ ನೋಡಿದಾಗ ಆತ ಇರ್ತಾನೆ. ಬಂದು ನಮಸ್ಕಾರವನ್ನ ಮಾಡಿ ಬುದ್ಧಿ ನೀವು ಊರ್ಗ್ ಹೊರಟ್ರ, ಹಂಗಾದ್ರೆ ಹೋಗ್ಬಿಟ್ಟು ಬರ್ರಿ ಅಂತ ಕೇಳ್ತಾನೆ. ಆಯ್ತಪ್ಪ ನಾವು ಹೊರಟ್ವಿ ಅಂತ. ಅವಾಗ ಗುರುಗಳು ಹೇಳ್ತಾರೆ, ಕೊಟ್ಟಿದ್ದು ತನಗೆ ಗೊತ್ತಿಟ್ಟಿದ್ದು ಪರರಿಗೆ ಎನ್ನುವಂತ ಮಾತ ಹೇಳಿ ಅರತರೆ 6 ಪಟ್ಟ ಮರತರೆ 3 ಪಟ್ಟ ಮುಗಿದ ಪಟ್ಟ ಅಂತ ಹೇಳಿ ಆಶೀರ್ವಾದ ಮಾಡಿ ಹೋಗ್ತಾರೆ. ಹೋದ ನಂತರ ಅಲ್ಲಿ ಇರ್ತಕ್ಕಂತ ಎಲ್ಲರಿಗೂ ಕೂಡ ಆಶ್ಚರ್ಯ ಆಗ್ತದೆ. ಗುರುಗಳಿಗೇನು ಕೊಡಬೇಡ ಇಡಬೇಡ, ಮನೆ ಕರ್ಕೊಂಡು ಹೋಗ್ಬಿಟ್ಟು ನಮಸ್ಕಾರ ಮಾಡಿ ಗುರುಗಳಿಗೆ ಅವ್ರ ಮನೆಯಲ್ಲಿ ಇದ್ದಿದ್ದು ನೀರು ಮಜ್ಜಿಗೆ ಏನೋ ಕೊಟ್ಟು ಕಳಿಸ್ಬೋದಾಗಿತ್ತು, ಎಂತ ಕೆಲಸ ಮಾಡ್ಬಿಟ್ಟ. ಗುರುಗಳು ಏನೋ ವಾಣಿಯನ್ನು ಹೇಳಿದ್ರು, ಅದು ಯಾರಿಗೂ ನಮ್ಗೆ ಅರ್ಥ ಆಗ್ಲಿಲ್ಲ. ಆ ವಾಣಿ ಯಾವ ರೀತಿಯಾಗಿ ಪರಿಣಮಿಸ್ತದೆ ಏನೋ ನಮ್ಗೆ ಗೊತ್ತಿಲ್ಲ ಅಂತೇಳಿ ಹಲವಾರು ಜನ ಹಾಗೆ ಮಾತಾಡ್ಕೊಳ್ತಾರೆ. ಮುಂದೊಂದು ದಿನ ಇಡೀ ಆಸ್ತಿಯನ್ನ ಅನುಭವಿಸುವಂತ ಅವಕಾಶವನ್ನೇ ಆತ ಕಳ್ಕೊಂಡು ಗುರುಗಳು ಹೇಳಿದಾಗೆ 3 ದಿನಕ್ಕೆ ಆತ ಲಿಂಗದೊಳಗಾಗ್ಬಿಡ್ತಾನೆ ಅನ್ನುವಂಥದ್ದು. ಇಡೀ ಊರಿನ ಜನ ಎಲ್ಲರೂ ಕೂಡ ಆಶ್ಚರ್ಯ ಪಡ್ತಾರೆ. ಗುರುವಿಗೆ ಒಂದು ತುತ್ತು ಪ್ರಸಾದವನ್ನ ಎಡೆ ಮಾಡಿದ್ರೆ ಆತ ಮನೆ ಬೆಳಕಾಗ್ತಾ ಇತ್ತು, ಎಂಥ ಕೆಲಸ ಮಾಡ್ಕೊಂಡ ಅಂತೇಳಿ ಇಡೀ ಊರಿನ ಜನ ಮಮ್ಮಲ ಮರುತ್ತಾರೆ ಎನ್ನುವಂಥದ್ದು. ಅಂತ ಮಮ್ಮಲ ಮರುಗುವಿಕೆಗೆ ಒಳಗಾಗಕ್ಕಿಂತಲೂ ಕೂಡ ನಾವು ತನು ಮನ ಧನದಿಂದ ಮಾಡಿದಂತ ದಾಸೋಹವನ್ನ ಗುರುವಿಗೆ ಸಮರ್ಪಣೆಯನ್ನ ಮಾಡಬೇಕು. ಇದೆಲ್ಲವನ್ನು ಕೂಡ ಕಲಿಬೇಕು ನಾವು ಅಂತ ಅಂದ್ರೆ ಸತ್ಸಂಗವನ್ನ ಮಾಡಬೇಕು, ಶರಣರ ಸಂಘವನ್ನ ಮಾಡಬೇಕು, ಅನುಭವದ ಎಡೆಯನ್ನ ನಾವು ಪಡ್ಕೋಬೇಕು ಅನ್ನುವಂಥದ್ದು. ಅಂತ ಸತ್ಸಂಗದಲ್ಲಿ ಬಂದ್ವಿ ಅಂತ ಅಂದ್ರೆ ಎಷ್ಟೋ ರೀತಿಯಾಗಿರುವಂತ ನಮ್ಮ ಬದುಕಿನಲ್ಲಿ ಬರುವಂತ ಹಲವಾರು ರೀತಿಯಾಗಿರುವಂತ ಸಮಸ್ಯೆಗೆ ಪರಿಹಾರವನ್ನ ಕಂಡುಕೊಳ್ತೀವಿ ಅನ್ನುವಂಥದ್ದು. ಹಾಗೆ ಸಮಸ್ಯೆಯ ಜೊತೆಗೆ ನಮ್ಮ ಆದಿವ್ಯಾಧಿಗಳನ್ನು ಕೂಡ ಪರಿಹಾರ ಮಾಡ್ಕೊಳ್ತೀವಿ ಅನ್ನುವಂಥದ್ದು. 12ನೇ ಶತಮಾನದಲ್ಲಿ ಶರಣರು ಆ ಸತ್ಸಂಗ ಅನ್ನುವಂಥದ್ದು ಮಾಡಿ ಶರಣರ ಬಳಗವನ್ನ ಕಟ್ಕೊಂಡು ಇಂಥ ಅದ್ಭುತವಾಗಿರುವಂತಹ ಸಾಧನೆಯನ್ನ ಸಿದ್ಧಿಯನ್ನ ಮಾಡಿರುವಂತದ್ದನ್ನ ನಾವು ನೋಡ್ತೇವೆ ಅನ್ನುವಂಥದ್ದು. ಬಸವಣ್ಣನವರೊಟ್ಟಿಗೆ ಎಂತೆಂಥ ಜನ ಶರಣರಿದ್ರು. ಯಾವುದೇ ಜಾತಿ ಧರ್ಮ ಪಂಥ ವರ್ಗ ವರ್ಣ ಹೆಣ್ಣು ಗಂಡು ಅನ್ನೋದು ಯಾವುದೇ ರೀತಿಯಾಗಿರುವಂತಹ ತಾರತಮ್ಯ ಇರಲಾರದೆ ಅವರೆಲ್ಲರನ್ನೂ ಕೂಡ ಒಗ್ಗೂಡಿಸಿಕೊಂಡು ಇಂಥ ಪ್ರಸಾದದ ಮಹಿಮೆಯನ್ನು ಅವ್ರು ಹೇಳ್ತಾ ಇದ್ರು ಅಂದ್ರೆ ಅದ್ಭುತವಾಗಿರುವಂತಹ ಉದಾಹರಣೆ. ನಿನ್ನೆಯ ದಿನ ನಾವು ಪ್ರಸ್ತಾಪವನ್ನ ಮಾಡಿದ್ವಿ. ಆ ಚೆನ್ನಯ್ಯನ ಮನೆ ಅಂಬಲಿಯನ್ನ ಸವಿಯುವಂತ ಸಂದರ್ಭವನ್ನ, ಎಂತ ಆರೋಗ್ಯಕರವಾಗಿರುವಂತ ಆಹಾರ. ನಾನು ಅಶೋಕಣ್ಣ ಅವ್ರ ಮನೆ ಪ್ರಸಾದ ಮಾಡಿದಾಗ ಕೂಡ ನನಗೆ ಅಂಥದ್ದೇ ಅನುಭವ ಆಯಿತು ಅನ್ನುವಂಥದ್ದು. ಅವ್ರ ಮನೆಯಲ್ಲಿ ಏನ್ ಮಾಡ್ತಾ ಇದ್ರು ಅಂದ್ರೆ, ನಾನು ಪ್ರತಿಯೊಬ್ಬರಿಗೂ ಕೂಡ ನಾನು ಫೋನ್ ಮಾಡಿ, ನಮ್ಮ ಭಕ್ತರು ಫೋನ್ ಮಾಡಿದವರೆಲ್ಲರಿಗೂ ಅದು ಹೇಳ್ತಾ ಇದ್ದೆ. ಅವರು ರವೆ ಮತ್ತೆ ರಾಗಿ ಹಿಟ್ಟಿಂದ ಒಂದು ಉಪ್ಪಿಟ್ಟು ಮಾಡ್ಕೊಟ್ಟಿದ್ರು. ಅದು ಎಷ್ಟು ಚೆನ್ನಾಗಿತ್ತು ಅಂದ್ರೆ ನಿಜವಾಗ್ಲೂ ಇಂಥದ್ದೇ ಪ್ರಸಾದವನ್ನ ಬಸವಣ್ಣವ್ರು ಮಾಡಿದ್ರೇನೋ ಅನ್ನೋ ರೀತಿ ಇತ್ತು. ಅದಕ್ಕೋಸ್ಕರವಾಗಿ ಅಂತ ಪ್ರಸಾದವನ್ನ ನಾವು ಎಷ್ಟೋ ರೀತಿಯಾಗಿರುವಂತ
ಆ ರೋಗಕ್ಕೆ ಮದ್ದಾಗಿರುವಂಥದ್ದು. ಆ ರೀತಿಯಾಗಿರುವಂತಹ ಪ್ರಸಾದವನ್ನ ನೀವು ಮಾಡಬೇಕು. ಎಷ್ಟೋ ಜನ ನೀವು ಶುಗರ್ ಇರೋರು ಇರ್ಬೋದು, ನಮ್ಮ ಬಾಯಿ ಕೆಟ್ಟಿದೆ ಅನ್ನುವಂಥವ್ರು ಇರ್ಬೋದು, ಅಥವಾ ಒಳಜ್ವರ ಇರುವಂತವ್ರು ಇರ್ಬೋದು, ಅವರೆಲ್ಲರೂ ಕೂಡ ಆ ರೀತಿಯಾಗಿರುವಂತಹ ಪ್ರಸಾದವನ್ನ ಮಾಡಿದ್ರೆ ಯಾವುದೇ ಆದಿ ವ್ಯಾಧಿಗಳೇ ಬರಲ್ಲ. ಈ ಕಾಯವನ್ನ, ಈ ತನುವನ್ನ ಪ್ರಸಾದ ಕಾಯವಾಗಿ ಇಟ್ಕೊಂಡು ಮಾಡ್ತೀರಾ ಅನ್ನುವಂಥದ್ದು. ಅಂತ ವಿಶೇಷವಾಗಿರ್ತಕ್ಕಂತಹ ಪ್ರಸಾದವನ್ನ ನಾವು ಮಾಡಬೇಕು ಅನ್ನುವಂಥದ್ದು. ಹಾಗೆ 12ನೇ ಶತಮಾನದಲ್ಲಿ ಬಸವಣ್ಣನವರು ಆ ಕರಿಕಾಳ ಚೋಳನ ಆ ಆಸ್ಥಾನದಲ್ಲಿ ಆ ಚೆನ್ನಯ್ಯನವರು ಕುದುರೆಯ ಸೇವೆಯನ್ನ ಮಾಡ್ತಾ ಇರ್ತಾರೆ. ಆ ಒಂದು ದಿನ ಆ ಚೇಳ ರಾಜ ಬಹಳ ಭಕ್ತಿಯಿಂದ ಪ್ರೀತಿಯಿಂದ ಭಗವಂತನಿಗೆ ಪ್ರತಿದಿನವೂ ಕೂಡ ಪ್ರಸಾದವನ್ನ ಊಟ ಮಾಡಿಸ್ತಾ ಇದ್ದ. ಆ ಮಾಡಿಸುವಂತಹ ಸಂದರ್ಭದಲ್ಲಿ ಚೆನ್ನಯ್ಯನು ಕೂಡ ತನ್ನ ಕಾಯಕದಿಂದ ಬಂದಿದ್ದನ್ನ ತನ್ನ ಸತಿಗೆ ಹೋಗಿ ಕೊಟ್ಟಾಗ ಆಕೆ ಶಿವಭಕ್ತಿಯಾಗಿರ್ತಾರೆ. ಮಹಾಪ್ರಸಾದವನ್ನೇ ತಯಾರು ಮಾಡಿ ಪ್ರಸಾದವನ್ನ ಮಾಡುವಂತಹ ಸಂದರ್ಭದಲ್ಲಿ ಬಹಳ ರುಚಿಯಾಗಿ ಸೊಗಸಾಗಿರ್ತದೆ. ಅದನ್ನ ಸ್ವಲ್ಪ ಸ್ವೀಕಾರವನ್ನ ಮಾಡಿ ಹಾಗೆ ಇಡ್ತಾರೆ. ಅಯ್ಯೋ, ಭಗವಂತನಿಗಾಗಿ ಇಡಬೇಕು ಅನ್ನುವಂಥ ದೃಷ್ಟಿಯಿಂದ. ಒಂದು ದಿನ ಭಗವಂತ ಆ ಕರಿಕಾಳ ಚೋಳನ ಹತ್ರ ದರ್ಶನಕ್ಕೆ ಬಂದಾಗ ಆತನ ಪ್ರಸಾದವನ್ನ ಸ್ವೀಕಾರ ಮಾಡೋದೇ ಇಲ್ಲ. ಅವಾಗ ಕೋಪ ಬರ್ತದ, ಇಂಥ ಶಿವಭಕ್ತ ನನ್ನಂತವನು ಯಾರೋ ಸಿಕ್ಕಲ್ಲ, ನನ್ನ ಪ್ರಸಾದವನ್ನ ಸ್ವೀಕಾರ ಮಾಡಿಲ್ಲ ಭಗವಂತ, ಯಾವ ಪ್ರಸಾದ ಮಾಡಿರಬಹುದು ಅಂತ ಆಶ್ಚರ್ಯ ಆಗಿ, ಪ್ರಸಾದ ನಂದು ಆಯ್ತಪ್ಪ ಅಂತ ಹೇಳಿ ಭಗವಂತ ಹೇಳ್ತಾರೆ. ಹಾಗಾದ್ರೆ ಎಲ್ಲಿ ಪ್ರಸಾದ ಮಾಡಿದೆ ಅಂತ ಕೇಳಿದಾಗ, ನಾನು ಚೆನ್ನೈನ ಮನೆಯ ಆ ಮಹಾಪ್ರಸಾದವನ್ನ ಮಾಡಿದೆ ಅಂತ ಅಂದಾಗ ತಕ್ಷಣ ಚೆನ್ನೈನ ಮನೆಗೆ ಹೋಗಿ ನೋಡ್ತಾನೆ. ಆ ಚೆನ್ನೈನ ಮನೆ ಪ್ರಸಾದ ಅಷ್ಟೊಂದು ರುಚಿಯಾಗಿರ್ತದೆ. ಆತ ಅದೆಲ್ಲವನ್ನು ಕೂಡ ಸ್ವೀಕಾರ ಮಾಡಿದಂಥದ್ದನ್ನ ನೋಡಿ ಆತನಿಗೆ ಪರಮಾಶ್ಚರ್ಯ ಆಗ್ತದೆ ಎನ್ನುವಂಥದ್ದು. ಅದಕ್ಕೆ ಆ ಪ್ರಸಾದದಲ್ಲಿ ಬಸವಣ್ಣವ್ರು ಏನ್ ನೋಡಿದ್ರಪ್ಪ ಅಂದ್ರೆ, ಯಾವುದೇ ಜಾತಿ, ಕುಲ, ಧರ್ಮ, ವರ್ಗ, ವರ್ಣ ಏನೂ ನೋಡ್ಲಿಲ್ಲ, ಆತನ ಭಕ್ತಿಯನ್ನ ನೋಡಿದ್ರು ಅನ್ನುವಂಥದ್ದು. ಅಂತ ಚೆನ್ನಯ್ಯನ ಮನೆಯ ಪ್ರಸಾದ ಅಷ್ಟೊಂದು ರುಚಿಯಾಗಿತ್ತು. ಅದಕ್ಕೆ ಪ್ರಸಾದವನ್ನ ಮಾಡಬೇಕಾದ್ರೆ ನಾವು ಏನ್ ಮಾಡ್ಬೇಕು, ಕಾಯಕ್ಕೆ ಹಿತ ಅನ್ನಿಸುವಂತ ಪ್ರಸಾದವನ್ನ ಮಾಡಬೇಕು ಅನ್ನುವಂಥದ್ದು. ಅಂತ ಎಲ್ಲ ಮಹಿಮೆಯನ್ನ ಕಲಿಸೋದಕ್ಕೋಸ್ಕರವಾಗಿ ಶರಣರ ಸತ್ಸಂಗ ಅನ್ನುವಂಥದ್ದು ಬಹಳ ಮುಖ್ಯವಾಗಿ ಬೇಕು ಅನ್ನುವಂಥದ್ದು. ಹಾಗೆ ಅಕ್ಕ ಕಲ್ಯಾಣದತ್ತ ಬರುವಂತಹ ಸಂದರ್ಭದಲ್ಲಿ ಅಲ್ಲಿ ಹಲವಾರು ಜನ ಅಕ್ಕನಿಗೆ ಒಂದೆಲ್ಲ ಒಂದು ರೀತಿಯಾಗಿರುವಂತಹ ಸಜ್ಜನರು, ದುರ್ಜನರು ಎಲ್ಲರೂ ಕೂಡ ಅಕ್ಕನಿಗೆ ಹಲವಾರು ರೀತಿಯಾಗಿರುವಂತಹ ದುರ್ಜನರು ತೊಂದರೆ ಕೊಟ್ರೆ, ಸಜ್ಜನರು ಅಕ್ಕನನ್ನ ವಿಶೇಷವಾಗಿ ನೋಡಿ ಅಕ್ಕನಿಂದ ಆಶೀರ್ವಾದವನ್ನ ಪಡೆದು ಅಕ್ಕನ ವಾಣಿಯನ್ನ ಕೇಳಬೇಕು, ಅಕ್ಕನ ಬದುಕಿನ ಆ ಘಟನೆಗಳನ್ನ ಕೇಳಬೇಕು ಅಂತೇಳಿ ಹಲವಾರು ರೀತಿಯಾಗಿರುವಂತಹ ಪ್ರೀತಿಯಿಂದ, ವಾತ್ಸಲ್ಯದಿಂದ ಅಕ್ಕನನ್ನ ಬರಮಾಡಿಕೊಳ್ತಾರೆ ಅನ್ನುವಂಥದ್ದು. ಕೆಲವರು ತೊಂದರೆ ಕೊಟ್ಟಂತ ವ್ಯಕ್ತಿಗಳನ್ನ ಅಕ್ಕ ಹೇಳ್ತಾರೆ ನೋಡಿ, ಬರದ ಜೌವನದ ಚೆಲುವ ಕಂಡು ಬಂದಿರೇನಣ್ಣ, ನಾನು ಹೆಂಗೂಸಲ್ಲ, ನಾನು ಸುಳೆಯೂ ಅಲ್ಲ ಅಣ್ಣ, ಮತ್ತೆ ನನ್ನನ್ನು ಕಂಡು ಆರೆಂದು ಬಂದಿದ್ದೀರಣ್ಣ, ಸಣ್ಣ ಮಲ್ಲಿಕಾರ್ಜುನನಲ್ಲದೆ ಮಿಕ್ಕ ಪುರುಷರು ನನಗಾಗದ ಮೊರೆ ನೋಡಣ್ಣ ಅಂತೇಳಿ. ನೀವು ನನ್ನನ್ನ ನೋಡುವಂತ ದೃಷ್ಟಿಯೇ ಬೇರೆ ಆಗಿದೆ, ಆದ್ರೆ ನನ್ನ ಇರುವಿಕೆಯೇ ಬೇರೆ ಆಗಿದೆ ಅಂತೇಳಿ ಅಕ್ಕ ಅವರಿಗೆ ಎಚ್ಚರಿಸುವಂಥದ್ದನ್ನ ನಾವು ನೋಡ್ತೇವೆ. ನನ್ನ ಈ ಭೌತಿಕವಾಗಿರುವಂತ ಕಣ್ಣಿಗೆ ಕಾಣುವಂತ ಶರೀರ ನಿನಗೆ ಹೆಣ್ಣಿನ ರೂಪವಾಗಿ ಕಂಡಿರ್ಬೋದು, ಆದ್ರೆ ನೀವು ತಿಳ್ಕೊಂಡಿರ ಹಾಗೆ ನಾನು ಹೆಣ್ಣು ಅಲ್ಲ, ನೀವು ಆ ದೃಷ್ಟಿಯಿಂದ ನೋಡೋದಕ್ಕೆ ನಾನು ಸುಳ್ಳು ಅಲ್ಲ ಅನ್ನುವಂಥದ್ದನ್ನ ಅಕ್ಕ ಪ್ರತಿಪಾದಿಸ್ತಾರೆ. ಆದ್ರೆ ನಾನು ದೇವನಿಗಾಗಿ, ಆ ಚನ್ನಮಲ್ಲಿಕಾರ್ಜುನನಿಗಾಗಿ ಮೀಸಲಿಡುವಂತ ಹೆಣ್ಣು ವಿನಃ ನೀವು ನೋಡಿದ ಹಾಗೆ ಹೆಣ್ಣಿನ ರೂಪದ ವಸ್ತು ಅಲ್ಲ ಅನ್ನುವಂಥದ್ದನ್ನ ಅಕ್ಕ ಆ ಭಾವನೆಯನ್ನ ವ್ಯಕ್ತಪಡಿಸಿ ಅವರೆಲ್ಲರೂ ಕೂಡ ಸಹೋದರರಂತೆ ಆತರಿಗೆ ಪರಿಪರಿಯಾಗಿ ಕೇಳ್ಕೊಳ್ತಾರೆ. ಅವರೆಲ್ಲರಿಗೂ ಕೂಡ ನನ್ನನ್ನ ನೀನು ಆ ದೃಷ್ಟಿಯಿಂದ ನೋಡಬೇಡಿ ಅಣ್ಣ ಅನ್ನುವಂಥದ್ದನ್ನ ಕೇಳ್ಕೊಂಡು ಅಕ್ಕ ನಂತರ ಮುಂದೆ ಸಾಗೋದನ್ನ ನೋಡ್ತೀವಿ. ಹಾಗೆ ಅಕ್ಕ ಹೇಳ್ತಾರೆ, ಮುಡಿ ಬಿಟ್ಟು ಮೊಗಬಾಡಿ ತನು ಕರಗದವಳಾನು, ಎನ್ನನೇಕೆ ನುಡಿಸುವಿರಿ ಎಲೆ ಅಣ್ಣಗಳಿರ, ಎನ್ನನೇಕೆ ಕಾಡುವಿರಿ ಎಲೆ ತಂದೆಗಳಿರ, ಬಲು ಹೊಳೆದು ಮೊಗ ಭವಗೆಟ್ಟು ಫಲವಳಿದು ಭಕ್ತೆಯಾಗಿ ಚನ್ನ ಮಲ್ಲಿಕಾರ್ಜುನನ ಕೂಡಿ ಕಳವಳಗೊಂಡಿರುವ. ನನ್ನನ್ನ ನೀವು ಏನನ್ನ ನೋಡಿ ನೀವು ಆ ರೀತಿಯಾಗಿರ್ತಕ್ಕಂಥ ವ್ಯಾಮೋಹಕ್ಕೆ ಒಳಗಾದ್ರಿ, ನನ್ನನ್ನ ನೀವು ಸುಂದರವಾಗಿದ್ದಾಳೆ ಅಂತ ನೋಡಿದ್ರ, ನೀವು ಏನನ್ನ ನೋಡಿ ನನಗೆ ಆಕರ್ಷಣೀಯ ಆಗಿದ್ದೀನ ಅಂತ ನಿಮ್ಮ ಭಾವನೆಗೆ ಅನಿಸ್ತು. ನಾನು ಈಗ ಹೇಗಾಗಿದ್ದೀನಿ ಅಂತ ಅಂದ್ರೆ, ನಾನು ಎಷ್ಟೋ ದಿನ ಆಯ್ತು ನಾನು ತಲೆಯನ್ನೇ ಬಾಚಿಕೊಂಡಿಲ್ಲ, ಎಣ್ಣೆನೂ ಹಚ್ಕೊಂಡಿಲ್ಲ.
ನೀವು ಆ ದೃಷ್ಟಿಯಿಂದ ನೋಡೋದಕ್ಕೆ ನಾನು ಜಡೆಯನ್ನ ಹಾಕೊಂಡು ಹೂವನ್ನ ಮುಟ್ಕೊಂಡು ಶೃಂಗಾರಮಯವಾಗಿ ಕೂಡ ನಾನು ಮಾಡ್ಕೊಂಡಿಲ್ಲ, ಇನ್ನೊಬ್ಬರಿಗೆ ಆಕರ್ಷಣೆ ಆಗ್ಲಿ ಅಂತೇಳಿ, ನಾನು ಯಾರಿಗೆ ಆಕರ್ಷಣೆ ಆಗ್ಲಿ ಅಂತೇಳಿ ನಾನು ಹೋಗ್ತಾ ಇದ್ದೀನಿ ಅಂದ್ರೆ ಚನ್ನಮಲ್ಲಿಕಾರ್ಜುನನ ಒಲುಮೆಗಾಗಿ ಆ ಸಂಗಮನಾಥನನ್ನ ಆ ಗುರು ಬಸವಣ್ಣನವರ ದರ್ಶನಕ್ಕೆ ನಾನು ಕಲ್ಯಾಣಕ್ಕೆ ಹೋಗ್ತಾ ಇದ್ದೀನಿ ಅನ್ನುವಂತ ಮಾತನ್ನ ಹೇಳ್ತಾರೆ ಅನ್ನುವಂಥದ್ದು. ಆಗ ಅಕ್ಕನಿಗೆ ಹಲವಾರು ರೀತಿಯಾಗಿರುವಂತ ತೊಂದರೆಯನ್ನು ಕೊಟ್ಟಂತ ಸಂದರ್ಭದಲ್ಲಿ ಅಂತವರೆಲ್ಲರೂ ಕೂಡ ಅಣ್ಣ ಅಪ್ಪ ಅಕ್ಕ ಅಂತೇಳಿ ಭಾವನೆಯಿಂದ ನೀವು ನನ್ನನ್ನು ಆ ದೃಷ್ಟಿಯಿಂದ ನೋಡಬೇಡಿ, ನಾನು ನನ್ನ ಕಣ್ಣಿಗೆ ಹೆಣ್ಣು ಅಂತ ನೀವು ಭಾವಿಸೋದಾದ್ರೆ ನಾನು ಹೆಣ್ಣಿನ ರೂಪ ಅಲ್ಲ ಅನ್ನುವಂಥದ್ದನ್ನ ಅಕ್ಕ ಹೇಳ್ತಾರೆ. ನನಗೆ ಪ್ರಸಾದವನ್ನ ಮಾಡಿ ನನಗೆ ಎಷ್ಟೋ ದಿನ ಆಯ್ತು, ನನ್ನ ಈ ಮುಖ ಬಾಡಿದೆ, ನನ್ನ ಇಡೀ ದೇಹ ಕುರುಪ ರೀತಿಯಾಗಿ ಆಗಿದೆ, ಆದ್ರೆ ಇಂಥ ಕುರುಪ ರೀತಿಯಾಗಿರುವಂತ ಕಾಯವನ್ನ ನೀವು ಆ ದೃಷ್ಟಿಯಿಂದ ನೋಡಬೇಡಿ, ನಾನು ಈ ಚನ್ನಮಲ್ಲಿಕಾರ್ಜುನನ್ನ ಬಿಟ್ಟು ಇನ್ಯಾರನ್ನೂ ಕೂಡ ಮೆಚ್ಕೊಳ್ಳೋದಿಲ್ಲ ಅನ್ನುವಂಥ ಮಾತನ್ನ ಅಕ್ಕ ಬಹಳ ಸ್ಪಷ್ಟವಾಗಿ ಹೇಳ್ತಾರೆ ಅನ್ನುವಂಥದ್ದು. ಹಾಗೆ ಅಂತವರ ಸಂಘದಿಂದ ನಾವು ದೂರ ಇರಬೇಕು ಅನ್ನುವಂಥದ್ದಕ್ಕೆ ಅಕ್ಕ ಹೇಳ್ತಾಳೆ, ಅರಿಯದವರೊಡನೆ ಸಂಗವ ಮಾಡಿದರೆ ಕಲ್ಲ ಹೊಯ್ದು ಕಿಡಿಯ ತೆಗೆದುಕೊಂಬಂತೆ, ಬಲ್ಲವರೊಡನೆ ಸಂಗವ ಮಾಡಿದರೆ ಹೊಸದು ಬೆಣ್ಣೆಯ ತೆಗೆದುಕೊಂಬಂತೆ, ಚನ್ನಮಲ್ಲಿಕಾರ್ಜುನ ನಿಮ್ಮ ಶರಣರ ಸಂಘ ಕರ್ಪೂರದ ಗಿರಿಯ ಹುರಿಕೊಂಬಂತೆ. ಹರಿಯದವರೊಡನೆ ಈಗ ಆಧ್ಯಾತ್ಮಿಕತೆ ಅನ್ನುವಂಥದ್ದು ಗೊತ್ತಿರ್ಲಾರ್ದವ್ರ ಹತ್ರ ಆಧ್ಯಾತ್ಮಿಕತೆ ಅಂದ್ರೆ ಏನು ಅಂತ ಗೊತ್ತೇ ಆಗಲ್ಲ. ಇವಾಗ ನಾವು ಪರಮಾತ್ಮನನ್ನ ಇರುವಿಕೆ ಹೇಳ್ತೀವಿ, ನಿರ್ಗುಣ ನಿರಾಕಾರ ನಿರಾಲಂಬ ಅಂದ್ರೆ ಏನ್ ಗೊತ್ತಾಗ್ತದೆ? ಅಧ್ಯಾತ್ಮವೇ ಗೊತ್ತಿಲ್ಲ, ಲಿಂಗದ ಅನುಭವವೇ ಗೊತ್ತಿಲ್ಲ ಅಂತ ಅಂದವ್ರಿಗೆ ಅವರಿಗೆ ರೀತಿಯಾಗಿರ್ತಕ್ಕಂಥ ಅವರ ಬುದ್ಧಿಮಟ್ಟಕ್ಕೆ ಇಳಿದು ನಾವು ಅವರಿಗೆ ಅರಿವನ್ನ ಮೂಡಿಸ್ಬೇಕಾಗ್ತದೆ, ಅವರಿಗೆ ಚಿಂತನೆಯನ್ನ ಎಡೆ ಮಾಡಬೇಕಾಗ್ತದೆ ಅನ್ನುವಂಥದ್ದು ಅಕ್ಕ ಹೇಳ್ತಾರೆ. ಹರಿಲಾರದವರೊಡನೆ ನಾನು ಅಂಥವ್ರ ಜೊತೆ ಸಂಘ ಮಾಡಿ ಅಂಥವ್ರಿಗೆ ನಾನು ಏನು ಹೇಳಕ್ಕಾಗ್ತದೆ? ಅಂಥವ್ರಿಗೆ ನಾನು ಹೇಳಿದ್ರೆ ಏನಾಗ್ತದಪ್ಪ ಅಂದ್ರೆ ಕಲ್ಲಿಗೆ ಕಲ್ಲು ಘರ್ಷಣೆಯನ್ನ ಮಾಡಿ ಬೆಂಕಿಯನ್ನ ತೆಗೆಯೋದಕ್ಕೆ ಹೇಗೆ ಪ್ರಯತ್ನ ಪಡ್ತಾರೋ ಅದು ನಿಷ್ಪ್ರಯೋಜಕ ಆಗ್ತದೋ ಹಾಗೆ ಅನ್ನುವಂಥದ್ದನ್ನ ಒಂದು ಕಲ್ಲಿನ ಕಿಡಿಗೆ ಹೊಕ್ಕ ಹೋಲಿಸಿ ಹೇಳಿದ್ದಾರೆ ಎನ್ನುವಂಥದ್ದು. ಆ ಕಲ್ಲಿನ ಕಿಡಿಯಿಂದ ಬೆಂಕಿಯನ್ನ ತಗೊಳಕ್ಕೂ ಆಗಲ್ಲ, ಬೆಂಕಿ ಇರೋದು ನಿಜ, ಆದ್ರೆ ತೆಗೆದು ತೋರ್ಸಕ್ಕಾಗ್ತದ, ತೆಗೆದು ಕೊಡಕ್ ಬರ್ತದಾಗಿಲ್ಲ, ಹಾಗೆ ನಿಷ್ಪ್ರಯೋಜಕ ಆಗ್ತದೆ ಅನ್ನುವಂಥ ಮಾತನ್ನ ಅಕ್ಕ ಹೇಳ್ತಾರೆ. ಆದ್ರೆ ಬಲ್ಲಂತ ಜ್ಞಾನಿಗಳ ಅನುಭವಗಳ ಸಂಘವನ್ನ ಮಾಡಿದ್ರೆ ಅಂತ ಅನುಭವ ಮತದಿಂದ ಆ ವಿಚಾರ ಚಿಂತನೆಯ ಮಂಥನದಿಂದ ಏನಾಗ್ತದೆ ಅಂದ್ರೆ ನವನೀತ ಬರ್ತದೆ ಎನ್ನುವಂಥದ್ದು. ಆ ಬೆಣ್ಣೆ ಹಾಲಿಗೆ ಹೇಗೆ ಸಂಸ್ಕಾರವನ್ನ ಕೊಟ್ಟು ಅದನ್ನ ಕಡೆದು ಬೆಣ್ಣೆಯನ್ನ ಹ್ಯಾಕ್ ತಗೊಂಡು ನಾವು ತುಪ್ಪವಾಗಿ ಪರಿವರ್ತನೆ ಮಾಡ್ಕೊಳ್ತೀವ, ಹಾಗೆ ಅನುಭವಿಗಳ ಸಂಘವನ್ನ ನಾವು ಮಾಡಿದ್ರೆ ಹಲವಾರು ರೀತಿಯಾಗಿರುವಂತಹ ಅನುಭವಗಳನ್ನ ಪಡ್ಕೊಳ್ತೀವಿ, ಜ್ಞಾನ ಸಿಗ್ತದೆ, ಸಂಸ್ಕಾರ ಬರ್ತದೆ, ಬದುಕಿನಲ್ಲಿ ಆಗುವಂತಹ ಎಷ್ಟೋ ಸಮಸ್ಯೆಗಳಿಗೆ ಆ ಶರಣರ ಸತ್ಸಂಗದಿಂದ ನಾವು ಪರಿವರ್ತನೆ ಆಗ್ತೀವಿ ಎನ್ನುವಂಥದ್ದನ್ನ ಅಕ್ಕ ತಿಳಿಸ್ಕೊಡ್ತಕ್ಕಂಥದ್ದು. ಅದಕ್ಕೆ ಅಜ್ಞಾನಿಗಳ ಸಂಘದಿಂದ ತುಂಬಾ ಅಪಾಯಕಾರಿ ಕೂಡ ಇದೆ ಅನ್ನುವಂಥದ್ದನ್ನ ಅಕ್ಕ ಎಚ್ಚರಿಸ್ತಾರೆ. ಅಂತವರಿಂದ ತುಂಬಾ ದೂರ ಇರಬೇಕು ಅನ್ನುವಂಥದ್ದು. ಹಾಗೆ ನಾವು ಸಜ್ಜನರ ಸಾಧು ಸತ್ಪುರುಷರ ಶರಣರ ಸತ್ಸಂಗದಲ್ಲಿ ಭಾಗಿಯಾಗಬೇಕು ಅನ್ನುವಂಥದ್ದು. ಹಾಗೆ ಮರ ಮತನಿಸಿ ಕಿತ್ತು ಹುಟ್ಟಿತ್ತು, ಸುತ್ತಣ ಆವರಿಸಿತ್ತು, ಆತ್ಮವಾತ್ಮನ ಮತನಿಸಿ ಅನುಭವ ಹುಟ್ಟಿತ್ತು, ತಮ್ಮ ಗುಣಗಳಳಿದು ಸುಡಲಾಗಿತ್ತು. ಇದು ಗುರುಕಾರುಣ್ಯದಿಂದ ಮಹಾನುಭಾವಿಗಳ ಅನುಭವದಿಂದ ಕೋರಿ ಎನ್ನ ಮುಳುಗಿಕೊಳ್ಳ ಚನ್ನಮಲ್ಲಿಕಾರ್ಜುನ. ಈ ಮರ ತಾಕಿ ಬೆಂಕಿ ಹೊತ್ಕೊಳ್ತದೆ, ಆ ಬೆಂಕಿಯನ್ನ ಹಿಡ್ಕೊಳ್ಳೋದಕ್ಕಾಗಲ್ಲ, ಆದ್ರೆ ಇಡೀ ಕಾಳ್ಗಿಚ್ಚನ್ನ ಹತ್ತಿಸುವಂತ ಶಕ್ತಿ ಆ ಬೆಂಕಿಗಿದೆ ಎನ್ನುವಂಥದ್ದು. ಹಾಗೆ ಆ ರೀತಿಯಾಗಿರ್ತಕ್ಕಂಥ ದುರ್ಜನರ ಸಂಘದಿಂದ ಅಂತ ಒಂದು ಅನಾಹುತ ಆಗುವಂಥದ್ದಕ್ಕೆ ನಾವು ಎಡೆ ಮಾಡಿಕೊಡ್ಬಾರ್ದು. ಅದಕ್ಕೆ ಪ್ರತಿಯೊಂದಕ್ಕೂ ಕೂಡ ಮುನ್ನೆಚ್ಚರಿಕೆಯಿಂದ ಇರಬೇಕು. ಆದ್ರೆ ಶರಣರ ಸಂತರ ಅನುಭವಿಗಳ ಸತ್ಸಂಗದಲ್ಲಿ ನಾವು ಇದ್ದಿದ್ದೇ ಆದ್ರೆ ನಾವು ಆನಂದಮಯವಾಗಿರುವಂತ ಜೀವನವನ್ನ ನಡೆಸೋದಕ್ಕೆ ಬರ್ತದೆ. ಅದಕ್ಕೋಸ್ಕರವಾಗಿ ಅರಣ್ಯದಲ್ಲಿ ಹೇಗೆ ಕಿಚ್ಚು ಹತ್ತಿ ಇಡೀ ಕಾಡನ್ನೇ ಸರ್ವನಾಶ ಮಾಡ್ತದೋ ಹಾಗೆ ಒಬ್ಬ ದುರ್ಜನನ ಸಂಘವನ್ನ ಮಾಡಿಬಿಟ್ವಿ ಅಂದ್ರೆ ನಮ್ಮ ಇಡೀ ಬಾಳು ಬದುಕು ಎಲ್ಲವೂ ಕೂಡ ನಾಶ ಆಗ್ತದೆ ಎನ್ನುವಂಥದ್ದು. ನಮ್ಮ ಬದುಕಿನಲ್ಲಿ ನಮಗೆ ಕಾಣುವಂತ ಹಲವಾರು ಉದಾಹರಣೆಗಳನ್ನ ಕಾಣ್ತೀವಿ. ನಾವು ಪ್ರತಿನಿತ್ಯವೂ ಕೂಡ ಕಾಯಕವನ್ನ ಮಾಡಿ ನಮ್ದೇ ಆಗಿರುವಂತಹ ಬದುಕನ್ನ ಜೀವನವನ್ನ ನಡೆಸುವಂತಹ ಸಂದರ್ಭದಲ್ಲಿ ಯಾವುದೋ ಒಬ್ಬ ವ್ಯಕ್ತಿ ದುಶ್ಚಟಕ್ಕೆ ದಾಸನಾಗಿದ್ದಂಥವ್ರು ಒಂದು ದಿನ ಕರೀತಾನೆ, ಇಲ್ಲೇ ಬಾ, ಇಲ್ಲೇ ಹೋಗ್ಬಿಟ್ಟು ಬರೋಣ ಅಂತ. ಆತ ಸ್ನೇಹಕ್ಕೆ ಆ ಪ್ರೀತಿಗೆ ಕಟ್ಟು ಬಿದ್ದು ಹೋಗ್ತಾನೆ.
ಆತ ಹೋದಂಥದ್ದು ಸಾರಾಯಣಿಗೆ. ಒಂದು ದಿನ ಕುಡಿದು ಬರ್ತಾನೆ, ಆತನಿಗೆ ಸರಿ ಅಂತ ಹೇಳಿ ಬರ್ತಾನೆ. ಇನ್ನೊಂದು ದಿನ ಮನುಷ್ಯ ಯಾವುದಾದ್ರೂ ಒಂದಕ್ಕೆ ಒಳಗಾದ ಅಂದ್ರೆ ಅದು ಮತ್ತೆ ಮತ್ತೆ ಅದು ಆಕರ್ಷಿಸ್ತಾ ಇರ್ತದೆ. ಮತ್ತೆ ಆತ ಕರ್ಕೊಂಡೋಗಿದ್ದ ಒಂದಿನ ಆದ್ರೆ ಇನ್ನೊಂದಿನ ಈತನೇ ಕರ್ಕೊಂಡು ಹೋಗ್ತಾನೆ. ಹೀಗೆ ಆ ದುಶ್ಚಟಕ್ಕೆ ದಾಸನಾಗಿ ಇಡೀ ಬದುಕಿನಲ್ಲಿ ಅಲ್ಲೋಲ ಕಲ್ಲೋಲ ಆಗ್ತದೆ. ಇಡೀ ತನ್ನ ಬದುಕು ಜೀವನವನ್ನೆಲ್ಲವನ್ನೂ ಕೂಡ ಕಳ್ಕೊಳ್ತಾನೆ. ತನ್ನ ನಂಬಿದ ಹೆಂಡತಿ ಮಕ್ಕಳ ಪಾಳು ಬೀದಿಗೆ ಬರ್ತದೆ ಎನ್ನುವಂಥದ್ದು. ಆಗ ಅವರು ಹಗಲಿರುಳು ಕೂಡ ನೆಮ್ಮದಿಯಿಂದ ಇರಲಾರದೆ, ನಿದ್ದೆ ಮಾಡಲಾರದೆ, ಊಟ ಮಾಡಲಾರದೆ ಇಡೀ ದುಡಿದಂತ ಹಣವನ್ನೆಲ್ಲವನ್ನು ಕೂಡ ತಗೊಂಡೋಗಿ ನಿಷ್ಪ್ರಯೋಜಕವಾಗಿ ಎಲ್ಲೋ ಒಂದ್ ಕಡೆ ದುಶ್ಚಟಕ್ಕೆ ದಾಸನಾಗಿ ಕೊಟ್ಟು ಬರುವಂಥದ್ದು. ಒಂದು ದಿನ ಆತನಿಗೆ ಒಬ್ಬ ವ್ಯಕ್ತಿ ಪ್ರತಿನಿತ್ಯವೂ ಕೂಡ ನೀನು ಈಗ್ಯಾಕಾದೆ, ನೀನು ಎಷ್ಟು ಚೆನ್ನಾಗಿದ್ದೆ, ಈ ರೀತಿ ಯಾಕೆ ಬದಲಾಗೋದಾದ್ರೆ ನೀನು ಆರೋಗ್ಯಕರವಾಗಿ ಬದಲಾಗಬೇಕಾಗಿತ್ತು. ಈ ರೀತಿ ದುಷ್ಟರ ದುರ್ಜನರ ಸಂಘಕ್ಕೆ ಒಳಗಾಗಿ ನಿನ್ನ ಬದುಕನ್ನ ಹಾಳು ಮಾಡ್ಕೊಳ್ತಾ ಇದೀಯಾ, ಕೆಡಿಸ್ಕೊಳ್ತಾ ಇದೀಯಾ ಅಂತ ಹೇಳಿ ಆತನಿಗೆ ಎಚ್ಚರಿಕೆಯನ್ನ ನೀಡ್ತಾರೆ. ಇಷ್ಟೊಂದು ದುಡಿದು ಸಂಪಾದನೆ ಮಾಡ್ತಾ ಇದೀಯಾ, ಅದು ಹೊಟ್ಟೆಗೆ ಊಟನೂ ಅಲ್ಲ, ಮೈ ಬಟ್ಟೆನೂ ಅಲ್ಲ, ನಿನ್ನ ಮನೆಗೆ ನಿರ್ವಹಣೆಗೋಸ್ಕರ ಒಂದು ಪದಾರ್ಥವೂ ಕೂಡ ಅಲ್ಲ. ಈ ರೀತಿಯಾಗಿ ಹಾಳು ಮಾಡ್ಕೋಬೇಡ. ನೀನು ಶರಣರ ಸತ್ಸಂಗದಲ್ಲಿ ಭಾಗಿಯಾಗು, ಅನುಭಾವಿಗಳ ಸಂಘದಲ್ಲಿ ನೀನು ಭಾಗಿಯಾಗು, ನಿನಗೆ ನೆಮ್ಮದಿ ಸಿಗ್ತದೆ ಅಂತ ಹೇಳಿ ಆತ ಹೇಳ್ತಾನೆ. ಆದ್ರೆ ಆತನಿಗೆ ಆ ನಶೆ ಹೇರಿದಂತ ವ್ಯಕ್ತಿ ಬೀದಿಯಲ್ಲಿ ಬರ್ತಾ ಇರ್ತಾನೆ. ಬರುವಂತ ಸಂದರ್ಭದಲ್ಲಿ ಒಂದು ಗಟಾರದಲ್ಲಿ ಬೀಳ್ತಾನೆ. ಬಿದ್ದಂತ ಸಂದರ್ಭದಲ್ಲಿ ಹಾಗೆ ಆತನಿಗೆ ಹೇಳೋದಕ್ಕೆ ಆಗಲ್ಲ. ಆತ ಏನ್ ಮಾಡ್ತಾನೆ ಅಂತಂದ್ರೆ, ಅಯ್ಯೋ ಮನೆಗೆ ಹೋಗಿ ಮಾಡೋದಾದ್ರೂ ಏನಾಯ್ತು ತಗೋ, ಇಲ್ಲೇ ಮಲ್ಕೊಂಡು ಬೆಳಗ್ಗೆ ಹೋಗೋಣ ಅಂತ ಹೇಳಿ ಅಲ್ಲೇ ಬೀಳ್ತಾನೆ. ಹಾಗೆ ಇನ್ನೊಬ್ನು ಅಂಥದ್ದೇ ಒಬ್ಬ ವ್ಯಕ್ತಿ ಬಂದು ನೋಡ್ತಾನೆ. ಈತ ಬಿದ್ದಿರೋದನ್ನ ನೋಡಿ, ಯಾರೋ ಈ ದಾರಿನಲ್ಲಿ ಶವನ ಹಂಗೆ ಇಟ್ಬಿಟ್ಟು ಹೋಗಿದ್ದಾರೆ, ಮಣ್ಣೇ ಮುಚ್ಚಿಲ್ವಲ್ಲ ಅಂತ ಹೇಳಿ ಆತ ಮಣ್ಣು ಹಾಕೋದಕ್ಕೆ ಹೋಗ್ತಾನೆ. ಆವಾಗ ಆತನಿಗೆ ಎಷ್ಟರಾಗ್ತದೆ, ಇದೇನು ನನ್ನ ಮನೆಯ ಮೇಲೆ ಮಣ್ಣಾಕ್ತಾ ಇದ್ದಾರೆ ಅಂತ ಹೇಳಿ ಏನು ಅಂತ ನೋಡ್ತಾನೆ. ಆತ ನೀನು ಶವ ಅನ್ಕೊಂಡಿದ್ದೆ, ನಿನ್ನೊಳಗೆ ಇನ್ನು ಶಿವ ಇದ್ದಾನೆ ಅಂತ ಹೇಳ್ಬಿಟ್ಟು ಅವನು ಮುಂದೆ ಹೋಗ್ತಾನೆ. ಹೀಗೆ ತನ್ನ ಬದುಕಿನ ಆಸುಪಾಸಿನಲ್ಲಿರೋ ಎಲ್ಲರೂ ಕೂಡ ಆತನ್ನ ಅಪಹಾಸ್ಯ ಮಾಡ್ತಾರೆ, ಒಂದು ರೀತಿ ನಿಕೃಷ್ಟವಾಗಿ ಕಾಣ್ತಾರೆ. ಒಂದು ದಿನ ಆತನ ಸತಿ ಕೂರಿಸಿಕೊಂಡು ಹೇಳ್ತಾಳೆ, ನಮ್ಮ ಬದುಕು ಹೇಗಿರಬೇಕು ಅಂದ್ರೆ 4 ಜನರ ಮೆಚ್ಚುಗೆಯಂತೆ ಬದುಕಬೇಕು. ನಮ್ಮ ಬದುಕು ಈ ರೀತಿಯಾಗಿರಿ, 4 ಜನರ ಬಾಯಿಗೆ ಆಹಾರವಾಗುವ ಹಾಗೆ ನಾವು ಬದುಕಬಾರದು. ಕೂತು ಯೋಚನೆ ಮಾಡು, ಆಲೋಚನೆ ಮಾಡು ಅಂತೇಳಿ ಪ್ರತಿನಿತ್ಯವೂ ಕೂಡ ತನ್ನ ಹೆಂಡತಿ ತಿಳಿಸ್ತಾಳೆ. ಆತ ಯಾರ ಮಾತು ಕೇಳೋದಿಲ್ಲ. ಒಂದು ದಿನ ಹೀಗೆ ಒಬ್ಬ ಅನುಭಾವಿಗಳ ಸಂಘ ನಡೀತಾ ಇರ್ತದೆ, ಅನುಭಾವಿ ಗೋಷ್ಠಿ ನಡೀತಾ ಇರ್ತದೆ. ಏನೋ ಬಲವಂತ ಮಾಡಿ, ಏನೋ ಕಷ್ಟಪಟ್ಟು ತನ್ನ ಸತಿಯನ್ನ ಕರ್ಕೊಂಬಂದು ದಂಪತಿಗಳಿಬ್ರು ಕೂತ್ಕೊಂಡು ಕೇಳ್ತಾರೆ, ಶರಣರ ಸಂಘದಿಂದ ಏನಾದ್ರೂ ನನ್ನ ಪತಿ ಬದಲಾಗೋದೇನು ಅಂತ ಕರ್ಕೊಂಬಂದು ಹೇಳ್ತಾರೆ. ಆಕೆಯ ಪುಣ್ಯದ ಫಲವೋ ಏನೋ ಗೊತ್ತಿಲ್ಲ, ಗುರುಗಳು ಶರಣರ ಸತ್ಸಂಗದ ಬಗ್ಗೆ, ಪರಿವರ್ತನೆಯ ಬಗ್ಗೆ ಅನುಭವವನ್ನ ಮಾಡ್ತಾ ಇರ್ತಾರೆ. ಆ ಮಾಡುವಂಥದ್ದೆಲ್ಲವನ್ನೂ ಕೂಡ ಕೇಳಿ ಆತನಿಗನಿಸ್ತದೆ, ನಾನು ಮೊದಲು ಎಷ್ಟು ಚೆನ್ನಾಗಿದ್ದೆ. ಅಲ್ಲೇ ಕುತ್ಕೊಂಡು ಯೋಚನೆ ಮಾಡ್ತಾನೆ. ಅವ್ರು ಹೇಳುವಂತ ವಿಚಾರವನ್ನೆಲ್ಲ ಕುತ್ಕೊಂಡು ಕೇಳಿ, ನಾನು ಮೊದಲು ಹೆಂಗಿದ್ದೆ, ನನಗೆ ಎಷ್ಟು ಜನ ಬೆಲೆ ಕೊಡ್ತಿದ್ರು, ಗೌರವ ಕೊಡ್ತಿದ್ರು, ಮನ್ನಣೆ ಕೊಡ್ತಿದ್ರು, ಎಲ್ಲರ ಪ್ರೀತಿಯಿಂದ ಕರೀತಾ ಇದ್ರು, ಮಾತಾಡಿಸ್ತಾ ಇದ್ರು. ನಾನು ಒಳ್ಳೊಳ್ಳೆ ಕಾರ್ಯಕ್ರಮಗಳನ್ನ ಮಾಡ್ತಾ ಇದ್ದೆ, ಸಭೆ ಸಮಾರಂಭಗಳಿಗೆ ಹೋಗ್ತಾ ಇದ್ದೆ. ಆದ್ರೆ ಈಗ ನನ್ನ ಹತ್ರಕ್ಕೆ ಯಾರು ಬರ್ತಾನೆ ಇಲ್ಲ, ಯಾರು ನನ್ನನ್ನು ಮಾತಾಡಿಸ್ತಾ ಇಲ್ಲ, ನಮ್ಮ ಬಂಧುಗಳು ಕೂಡ ನನ್ನ ಹತ್ರಕ್ಕೆ ಬಿಟ್ಕೊಳ್ತಾ ಇಲ್ಲ. ಕಾರಣ ಏನಪ್ಪಾ ಅಂದ್ರೆ ನಾನು ದುಷ್ಟರ ದುರ್ಜನರ ಸಂಘದಿಂದ ನಾನು ಹಿಂಗ್ ಹಾಳಾಗಿದ್ದೀನಿ ಅಂತ ಹೇಳಿ ತಕ್ಷಣ ಎಲ್ಲ ಅನುಭವಗೋಷ್ಠಿ ಮುಗಿದಾಕ್ಷಣ ಗುರುಗಳ ಹತ್ರ ಬಂದು ಕಣ್ಣೀರಾಗ್ತಾ ನಾನು ನನ್ನ ಬದುಕನ್ನ ಜೀವನವನ್ನ ನಶ್ವರ ಮಾಡ್ಕೊಳ್ತಾ ಇದ್ದೆ. ನನ್ನ ಪತಿಯೇ ಪರದೈವ ಅನ್ನುವಂತ ರೀತಿಯಲ್ಲಿ ಹೇಳುವಾಗ ನನ್ನ ಸತಿಯೇ ನನಗೆ ಗುರುವಾಗಿ ಬಂದು ನನ್ನ ಎಚ್ಚರಿಸಿದ್ಲು, ನಿಮ್ಮ ಹತ್ರ ಕರ್ಕೊಂಬಂದು ಗುರುವೇ ಅಂತ ಹೇಳಿ. ಇವತ್ತಿನಿಂದ ನನ್ನ ದುಶ್ಚಟವನ್ನ ಬೇರೆಯವರು ಗುರುವಿಗೆ ಏನೇನೋ ಕೊಡ್ತಾರೆ, ಆದ್ರೆ ಇವತ್ತು ನಾನೇನ್ ಕೊಡ್ತಾ ಇದ್ದೀನಿ ಅಂದ್ರೆ ಗುರುವಿಗೆ ನಾನು ಕಲ್ತಿರುವಂತ ದುರ್ಗುಣ, ದುರ್ಭಾವ, ದುಶ್ಚಟ ಎಲ್ಲವನ್ನೂ ಕೂಡ ನಿಮ್ ಪಾದಕ್ಕೆ ಅರ್ಪಿಸ್ತೀನಿ ಅಂತೇಳಿ ಗುರುವಿಗೆ ಆ ಪಾದಕ್ಕೆ ದುಶ್ಚಟವನ್ನ ಅರ್ಪಿಸಿ ಆತನ ಬದುಕೆ ಬದಲಾಯಿತು ಅನ್ನುವಂಥದ್ದು. ನಾನು ಆಗಾಗ ಹೇಳ್ತಾ ಇರ್ತೀನಿ, ಬೀಜದಂತ ಬೀಜ ಭೂಮಿಗೆ ಹಾಕಿದ್ರೆ ಸಾಕು ತನ್ನ ತನವನ್ನೇ ಕಳ್ಕೊಂಡ್ಬಿಡ್ತದೆ. ಬೀಜ ಹೋಗಿ ಮಣ್ಣಲ್ಲಿ ಮಣ್ಣಾಗಿ ಅದು ಸಸಿಯಾಗಿ ಗಿಡ ಆಗಿ ಎಮ್ಮರವಾಗಿ ಬೆಳೀತದೆ. ಆದ್ರೆ ಮನುಷ್ಯ ಈ ಸಮಾಜದಿಂದ, ಪ್ರಕೃತಿಯಿಂದ, ತನ್ನ ಬಂಧು ಬಳಗದವರಿಂದ ಏನೆಲ್ಲ ರೀತಿಯಾಗಿರ್ತಕ್ಕಂಥದ್ದ ಪಡ್ಕೊಂಡು ತನ್ನ ಬದುಕು ಜೀವನವನ್ನ ಎರಡೂ ನನ್ನ ಕಣ್ಣಿಂದ ಇದೆ, ಅದನ್ನ ಆಯ್ಕೆ ಮಾಡಿಕೊಳ್ಳುವಂತ ಸ್ವಾತಂತ್ರ್ಯ ಕೂಡ ನಮಗೆ ಇದೆ. ಅದನ್ನು ಸ್ವೀಕಾರ ಮಾಡುವಂತ ಮನಸ್ಸಿಲ್ಲ ಅಂದ್ರೆ ಬದುಕನ್ನ
ಮನುಷ್ಯ ಏನೆಲ್ಲ ಯಾರಿಗ್ ಬೇಕಾದ್ರೂ ಏನ್ ಬೇಕಾದ್ರೂ ಕೊಡ್ಬೋದು, ಆದ್ರೆ ಆರೋಗ್ಯ ಅನ್ನುವಂಥದ್ದಿದೆಯಲ್ಲ ಅದನ್ನ ಯಾರು ಇಸ್ಕೊಳ್ಳೋದಕ್ಕೂ ಆಗಲ್ಲ, ಕೊಡೋಕ್ಕೂ ಬರಲ್ಲ ಅನ್ನುವಂಥದ್ದು. ಅವರಿಗೆ ಅವರೇ ಸಂಪಾದನೆ ಮಾಡ್ಕೋಬೇಕು, ಅವರೇ ಗಳಿಸ್ಕೋಬೇಕು, ಅದನ್ನ ಅವರೇ ಕಳ್ಕೋಬಾರ್ದು ಅನ್ನುವಂಥದ್ದನ್ನ ಶರಣರು ಎಚ್ಚರಿಕೆಯನ್ನ ಕೊಡ್ತಾರೆ ಅನ್ನುವಂಥದ್ದು. ಅದಕ್ಕೋಸ್ಕರವಾಗಿ ಅಂತ ಬದುಕು ಜೀವನವನ್ನ ಸತ್ಸಂಗದ ಮುಖಾಂತರವಾಗಿ ಮನಸ್ಸಿನ ಮಲಿನತೆಗಳನ್ನ ಕಳ್ಕೊಳ್ಳೋದಕ್ಕೋಸ್ಕರವಾಗಿಯೇ ನಾವು ಇಂಥ ಅನುಭವಗೋಷ್ಠಿಯಲ್ಲಿ ಭಾಗಿಯಾಗಬೇಕು ಅನ್ನುವಂಥದ್ದು. ಕಲ್ಯಾಣದಲ್ಲಿ ಎಲ್ಲರೂ ಬಂದಿದ್ರು. ಎಂಡದ ಮಾರಯ್ಯನಂತ ಮಾರಯ್ಯ ಬಂದು ಪ್ರತಿನಿತ್ಯವೂ ಕೂಡ ಆತ ಕಾಯಕವನ್ನೇ ಮಾಡ್ಕೊಂಡಿದ್ದ. ಅಂತ ಕಾಯಕವನ್ನ ಮಾಡ್ಕೊಂಡಿದ್ದಂತ ವ್ಯಕ್ತಿ ಪ್ರತಿನಿತ್ಯವೂ ಕೂಡ ಅನುಭವಗೋಷ್ಠಿಯಲ್ಲಿ ಕೂತ್ಕೊಂಡು ಅನುಭವಗಳನ್ನ ಕೇಳ್ತಾ ಪ್ರತಿನಿತ್ಯವೂ ಕೂಡ ಬದಲಾವಣೆ ಒಂದೇ ಆತ ಆ ಕಾಯಕವನ್ನ ಮಾಡುವಂತ ಸಂದರ್ಭದಲ್ಲಿ ಅಲ್ಲಿ ಬಂದಂತವರೆಲ್ಲರಿಗೂ ಕೂಡ ಅದು ಹಾನಿಕಾರಕ. ಇವತ್ತು ನೋಡಿ ಸಿಗರೆಟ್ ಸೇದುವಂತ ಆ ಸಿಗರೆಟ್ ಪ್ಯಾಕ್ ಮೇಲೆ ಕೂಡ ಇದು ಹಾನಿಕಾರಕ ಅಂತ ಬರೆದ್ರು ಕೂಡ ಜನ ಅದನ್ನೇ ಸಿಗರೇಟ್ ಅನ್ನೇ ಸೇರ್ತಾರೆ ಅನ್ನುವಂಥದ್ದು. ಅದಕ್ಕೋಸ್ಕರವಾಗಿ ದುಶ್ಚಟಕ್ಕೆ ದಾಸರಾಗುವಂಥದ್ದು ಬೇಡ. ಮುಂದೊಂದು ದಿನ ಆದಿವ್ಯಾಧಿಗಳು ಬಂದಂತ ಸಂದರ್ಭದಲ್ಲಿ ಕುಡಿದೋರ್ಗೆ ಲಿವರ್ ಡ್ಯಾಮೇಜ್ ಆಗ್ತದೆ, ಅಕಸ್ಮಾತ್ ತನ್ನ ಪ್ರಾಣ ಹೋಯ್ತು ಅಂದ್ರೆ ಇಡೀ ತನ್ನ ಕುಟುಂಬವೇ ಬೀದಿಗೆ ಬಂದ್ಬಿಡ್ತದೆ. ಅದಕ್ಕೋಸ್ಕರವಾಗಿ ಅಂತ ದುಶ್ಚಟಕ್ಕೆ ಯಾರೂ ಕೂಡ ದಾಸರಾಗಬಾರ್ದು. ನಮ್ಮ ಸಂಪರ್ಕಕ್ಕೆ ಅಂತವ್ರು ಯಾರಾದ್ರೂ ಇದ್ರೆ ಆದಷ್ಟು ಅವ್ರನ್ನ ಬದಲಾವಣೆಯನ್ನ ಮಾಡೋದಕ್ಕೆ, ಪರಿವರ್ತನೆ ಮಾಡೋದಕ್ಕೋಸ್ಕರವಾಗಿ ನಮ್ಮ ಅಳಿಲು ಸೇವೆಗಳನ್ನು ಕೂಡ ಮಾಡಬೇಕು ಅನ್ನುವಂಥದ್ದು. ಹಾಗೆ ಹಲವಾರು ಜನ ಅನುಭವ ಮಂಟಪದಲ್ಲಿ ಸೂಳೆ ಸಂಕವೇ ಎನ್ನುವಂತ ಒಬ್ಬ ಶರಣೆ ಬಂದು ತನ್ನ ವೃತ್ತಿಯನ್ನಾಗಿ ಮಾಡಿಕೊಂಡಂತ ಶರಣೆ ಅದು ಸರಿ ತಪ್ಪಿನ ಅರಿವಾದಂತಹ ಸಂದರ್ಭದಲ್ಲಿ ಆಕೆಯೂ ಕೂಡ ಪರಿವರ್ತನೆಯಾಗಿ ಮಹಾನ್ ಶಿವಶರಣೆ ಅಲ್ಲಿ ಬಂದಂತವರೆಲ್ಲರೂ ಕೂಡ ಅನುಭವಾಮೃತವನ್ನ ಎಡೆಮಾಡಿ ಅಲ್ಲಿ ಬಂದಂತವರೆಲ್ಲರೂ ಕೂಡ ಸೋದರರಂತೆ ನೋಡಿ ತನ್ನ ತಪ್ಪಿನ ಅರಿವನ್ನ ತಾಯಿ ಎಚ್ಚರಿಸಿದನ್ನ ನೋಡ್ತೇವೆ ಅನ್ನುವಂಥದ್ದು. ಅದಕ್ಕೆ 10ನೇ ಶತಮಾನವನ್ನ ಪರಿವರ್ತನೆಯ ಯುಗ ಅಂತ ಹೇಳ್ತಾ ಇದ್ರು ಅನ್ನುವಂಥದ್ದು. ಬಸವಾದಿ ಶಿವಶರಣರನ್ನ ಪರಿವರ್ತನೆಯ ಹರಿಕಾರರು ಅಂತ ಹೇಳಿದ್ರು. ಅವತ್ತು ಏನೋ ಎಷ್ಟೋ ಸವಲತ್ತುಗಳು ಇರಲಾರದಂತ ಸಂದರ್ಭದಲ್ಲಿ ಶರಣರು ಎಷ್ಟೋ ಜನರ ಸತ್ಸಂಗಕ್ಕೆ, ಶರಣ ಸಂಘಕ್ಕೆ, ಆ ಅನುಭವಗೋಷ್ಠಿಗೆ ಎಲ್ಲರನ್ನು ಕೂಡ ತನ್ನ ತೋಳ್ಪೆಟ್ಟೆಯಲ್ಲಿ ಹಾಕೊಂಡು ಎಷ್ಟೊಂದು ಪರಿವರ್ತನೆ ಮಾಡಿದ್ರು. ಇವತ್ತು ಎಲ್ಲಾ ರೀತಿಯಾಗಿರ್ತಕ್ಕಂಥ ಅವಕಾಶಗಳಿದೆ, ವ್ಯವಸ್ಥೆಗಳಿದ್ದಾವೆ. ಆದ್ರೆ ಮನುಷ್ಯನಿಗೆ ಅದರ ಮೌಲ್ಯ ಅರ್ಥ ಆಗ್ತಾ ಇಲ್ಲ, ಅದ್ರ ಮೌಲ್ಯ ಗೊತ್ತಾಗ್ತಾ ಇಲ್ಲ. ಅದಕ್ಕೋಸ್ಕರವಾಗಿ ಮನುಷ್ಯ ಆ ರೀತಿಯಾಗಿರ್ತಕ್ಕಂಥ ಮಾರ್ಗಗಳನ್ನ ಕಂಡುಕೊಳ್ತಾ ಇದ್ದಾನೆ ಅನ್ನುವಂಥದ್ದು. ಆದ್ರೆ ನೆಮ್ಮದಿಯ ಬದುಕುಗೋಸ್ಕರವಾಗಿ, ಆನಂದಮಯವಾಗಿರುವಂತಹ ಜೀವನಕ್ಕೋಸ್ಕರವಾಗಿ ಹಲವಾರು ರೀತಿಯಾಗಿರ್ತಕ್ಕಂಥ ಮಾರ್ಗಗಳಿದೆ. ಅದು ಸನ್ಮಾರ್ಗದಲ್ಲಿ ನೀಡಬೇಕು. ಶರಣರ, ಸಂತರ, ಅನುಭಾವಿಗಳ ಸತ್ಸಂಗದಲ್ಲಿ ನಾವು ಇದ್ವಿ ಅಂದ್ರೆ ನಮಗೆ ಬದುಕು ಜೀವನ ಅಂತ ಆನಂದಮಯವಾಗಿರ್ತಕ್ಕಂಥ ಜೀವನವನ್ನ ಪಡ್ಕೊಳ್ಳೋದಕ್ಕೆ ಸಾಧ್ಯ ಆಗ್ತದೆ ಅನ್ನುವಂಥದ್ದನ್ನ ಅಕ್ಕ ಹೇಳ್ತಾರೆ. ಅದಕ್ಕೆ ಸರ್ವಜ್ಞರು ಹೇಳ್ತಾರೆ ನೋಡಿ, ಸಜ್ಜನರ ಸಂಘವದು ಹೆಜ್ಜೇನು ಸವಿದಂತೆ, ದುರ್ಜನರ ಸಂಘ ಅದು ಬಚ್ಚಲ ರೊಚ್ಚಿನಂತಿಕ್ಕು ಸರ್ವಜ್ಞ ಅನ್ನುವಂಥದ್ದು. ಸಜ್ಜನರ ಸಂಘ ಅದು ಹೆಜ್ಜೇನು ಸವಿದ ಹಾಗೆ ಅನ್ನುವಂಥದ್ದು. ಅದನ್ನ ಹೆಜ್ಜೇನು ಸ್ವೀಕಾರ ಮಾಡೋದ್ರಿಂದ ಇಡೀ ಶ್ವಾಸಕೋಶವೇ ಸ್ವಚ್ಛ ಆಗ್ತದೆ. ಮಾತಾಡಕ್ ಬರಲಾರ್ದಂತ ಮಕ್ಕಳಿಗೆ ಪ್ರತಿನಿತ್ಯವೂ ಕೂಡ ಒಂದು ಸ್ಪೂನು ಆ ಜೇನುತುಪ್ಪವನ್ನ ತಿನ್ನಿಸೋದ್ರಿಂದ ನಾಳೆಗೆ ತೆಳುವಾಗ್ತದೆ, ಮಾತು ಸ್ಪಷ್ಟವಾಗಿ ಬರ್ತದೆ, ಆ ಮಗುವಿಗೆ ಮಾತು ಬರ್ತದೆ. ಇಡೀ ಶ್ವಾಸಕೋಶದಲ್ಲಿ ಮುಂದೆ ಯಾವುದೇ ರೀತಿಯಾಗಿರುವ ಶ್ವಾಸಕೋಶಕ್ಕೆ ಸಂಬಂಧಪಟ್ಟಂತ ಯಾವುದೇ ಕಾಯಿಲೆಗಳು ಬರೋದಿಲ್ಲ. ಎಲ್ಲ ಇಡೀ ಶರೀರದ ಆ ಕಫವನ್ನ ಸ್ವಚ್ಛ ಮಾಡುವಂತ ಕೆಲಸವನ್ನ ಮಾಡ್ತದೆ ಅಂತ ಜೇನು ಹಗಲಿರುಳು ಕೂಡ ಶ್ರಮಪಟ್ಟು ತನ್ನೊಟ್ಟಿಗೆ ಎಲ್ಲ ಬಳಗವನ್ನ ಕಟ್ಕೊಂಡು, ಆ ಗೂಡನ್ನ ಕಟ್ಕೊಂಡು ತನಗಾಗಿ ಅಲ್ಲ ಸಮಾಜದ ಹಿತಕ್ಕೋಸ್ಕರವಾಗಿ ಪ್ರಸಾದವಾಗಿ ಎಡೆ ಮಾಡುವಂತ ಜೇನು ಎಂಥ ಸತ್ಕಾರ್ಯವನ್ನ ಮಾಡ್ತದೆ ಅಂತ ಜೇನಿನ ಸಂಘವನ್ನ ಮಾಡಬೇಕು ಅನ್ನುವಂಥದ್ದನ್ನ ಹೇಳ್ತಾರೆ. ದುರ್ಜನರ ಸಂಘ ಅದು ಹೇಗಪ್ಪ ಅಂದ್ರೆ ಬಚ್ಚಲ ರೊಚ್ಚಿನಂತೆ ಎನ್ನುವಂಥದ್ದು. ನಾವು ಅಂತವ್ರ ಸಂಘ ಮಾಡಿದ್ವಿ ಅಂದ್ರೆ ಅಪಾಯವನ್ನೇ ಹೇಳ್ಕೊಳ್ತೀವಿ ವಿನಃ ನಮಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಉಪಯೋಗಗಳು ಇರೋದಿಲ್ಲ ಅನ್ನುವಂಥದ್ದು. ಅದಕ್ಕೋಸ್ಕರವಾಗಿ ಸರ್ವಜ್ಞರು ಹೇಳ್ತಾರೆ ಅನ್ನುವಂಥದ್ದು. ನಾವು ಸುಮ್ಮನೆ ಹೋದ್ರೂ ಕೂಡ ಅಥವಾ ನಾವು ಸುಮ್ಮನೆ ಇದ್ರೂ ಕೂಡ ಅಂತವ್ರು ಬಂದು ನಮ್ಗೆ ಹಲವಾರು ರೀತಿಯಾಗಿರ್ತಕ್ಕಂಥ ಚೇಳ್ಸೋದು, ತೀರ್ಸೋದು ಮಾಡಿದಂತ ಸಂದರ್ಭದಲ್ಲಿ ಎಷ್ಟೋ ಸಲ ಮಾತಾಡೋಕ್ಕಿಂತಲೂ ಕೂಡ ಮೌಲ್ಯವೇ ಉತ್ತಮ ಅನ್ನುವಂಥದ್ದನ್ನ ಶರಣರು ಹೇಳ್ತಾರೆ ಅನ್ನುವಂಥದ್ದು. ಅದಕ್ಕೆ ಅಂತ ಸಜ್ಜನರ ಸಂಘವನ್ನ ಮಾಡಬೇಕು, ದುರ್ಜನರ ಸಂಘ ಬೇಡ ಅನ್ನುವಂಥದ್ದು. ಹಾವಾಗಡೇನು ವಿಷವೊಂದೇ ಅನ್ನುವಂಥದ್ದು. ಹಾವನ್ನ ಅದು ಎಷ್ಟೇ ಸಾಧು ಪ್ರಾಣಿ ಅಥವಾ ಯಾರ ಕಂಟೆಗೆ ಹೋಗಲ್ಲ ಅಂತ ಅಂದ್ರೂ ಕೂಡ ಅದನ್ನೇನಾದ್ರೂ ನಾವು ಸ್ವಲ್ಪ ಅದರ ಸಂಘಕ್ಕೆ ಹೋದ್ವಿ, ಅದನ್ನೇನಾದ್ರೂ ನಾವು ಅದ್ರ ಒಡನಾಟ ಮಾಡಿದ್ವಿ ಅಂದ್ರೆ ಸುಮ್ಮನೆ ಬಿಡ್ತದ? ಇಲ್ಲ. ಎಷ್ಟೋ ಜನ ಆವಾಡಿಗ ಆವನ್ನ ಆಡಿಸ್ತಾನೆ, ಆತನ
ತಂತ್ರ ಮಂತ್ರದಿಂದ ಹಲವಾರು ಮದ್ದುಗಳನ್ನ ಕಂಡಿಡ್ಕೊಂಡು ಅದನ್ನ ಹಿಡಿತಾನೆ. ಆದ್ರೆ ಎಲ್ಲರೂ ಹಿಡಿಯಕ್ ಬರ್ತದ? ಇಲ್ಲ. ಆತ ಒಂದು ದಿನ ಅದರಿಂದಲೇ ಎಷ್ಟೋ ಜನ ಹಾವನ್ನ ಆಡಿಸಿ ಹಾವನ್ನ ಮುಖಾಂತರವಾಗಿ ಕಡಿದಾಗ ಮದ್ದನ್ನ ಕುಡಿತಾನೆ. ತದನಂತರ ಒಮ್ಮೊಮ್ಮೆ ಆತನಿಗೆ ಕೂಡ ಅದು ಸಾವನ್ನ ತಂದು ಕೊಡುವಂತ ಒಂದು ಘಟನೆ ಕೂಡ ನಾವು ನೋಡ್ತೇವೆ ಅನ್ನೋಂಥದ್ದು. ಅದಕ್ಕೋಸ್ಕರವಾಗಿ ಅಂತ ವಿಷಜಂತು ಅಂತ ಅಂದಾಗ ಅದರಿಂದ ದೂರ ಇರಬೇಕು ಅನ್ನುವಂಥದ್ದು. ಅದಕ್ಕೋಸ್ಕರವಾಗಿ ಅಂತ ವ್ಯಕ್ತಿಗಳನ್ನ ಕಂಡಾಗ ನಾವು ದೂರ ಇರಬೇಕು ಅನ್ನುವಂಥದ್ದು. ಅದಕ್ಕೆ ಹಾಗಂತ ಹೇಳಿ ಕಲ್ಯಾಣದಲ್ಲಿ ಅಂತವ್ರು ಎಲ್ಲರೂ ಹಾಗೆ ಇದ್ರ ಅಂದ್ರೆ ಇಲ್ಲ. ಒಳ್ಳೆ ಕೆಲಸ ಮಾಡುವಂತವ್ರಿಗೆ ಹಲವಾರು ಜನ ಅಡ್ಡಿ ಆತಂಕ ಪಡಿಸೋರಿದ್ರು ಅನ್ನುವಂಥದ್ದು. ಬಸವಣ್ಣ ಮಾಡುವಂತ ಕೆಲಸಕ್ಕೆಲ್ಲವೂ ಕೂಡ ಕೊಂಡಿ ಮಂಚಣ್ಣನಂತ ವ್ಯಕ್ತಿ ಇದ್ರು. ಆದ್ರೆ ಅಂತವ್ರಿದ್ದಾಗ ನಾವು ಹೆಂಗಿರ್ಬೇಕು ಅನ್ನುವಂಥದ್ದು ನಮ್ಮನ್ನು ಎಚ್ಚರಿಕೆಯಿಂದ ನಡೆಸೋದಕ್ಕೋಸ್ಕರವಾಗಿ ಅವರು ನಮಗೆ ಎಚ್ಚರಿಸ್ತಾ ಇದ್ದಾರೆ ಅಂತೇಳಿ ನಾವು ಅವರಿಂದ ದೂರ ಇರಬೇಕು. ಅವರು ನಮಗೆ ಮಾಡುವಂತ ಎಲ್ಲ ಕೃತ್ಯಕ್ಕೆ ನಾವು ದೂರ ಇದ್ದು ನಮ್ಮ ಹಾದಿಯಲ್ಲಿ ನಾವು ನಡಿಬೇಕು. ಶರಣರ ಸಂತರ ಸಜ್ಜನರ ಅನುಭವದಿಂದ ನಾವು ಸನ್ಮಾರ್ಗದಲ್ಲಿ ನಡಿಬೇಕಾಗ್ತದೆ ಅನ್ನುವಂಥದ್ದು. ಅಂತ ಶರಣರ ಸಂತರ ಅನುಭಾವಿಗಳ ಅನುಭವದ ಮುಖಾಂತರವಾಗಿ ನಮ್ಮ ಬದುಕು ಜೀವನವನ್ನ ಹಸನಾಗಿಸ್ಕೋಬೇಕು. ಶರಣರ ಸಂಘಕ್ಕೆ ನಾವು ಬಂದ್ರೆ ಸಾಕು, ನಮ್ಮ ಎಲ್ಲೋ ಒಂದ್ ಕಡೆ ಮಾನಸಿಕವಾಗಿರ್ತಕ್ಕಂಥ ಒತ್ತಡಕ್ಕೊಳಗಾದಂಥವ್ರು ಇರ್ಬೋದು, ಎಷ್ಟೋ ಸಮಸ್ಯೆಗೆ ಪರಿಹಾರವನ್ನ ಕಂಡುಕೊಡ್ತೀವಿ ಅನ್ನುವಂಥದ್ದು. ಎಷ್ಟೋ ಜನ ಅರಳಿ ಕಟ್ಟೆ ಮೇಲೆ ಕುತ್ಕೊಂಡು ಇನ್ನೇನೋ ಕಾಡ ಹರಟೆಯನ್ನು ಒಡೆಯೋದ್ರ ಬದಲು ಅದೇ ರೀತಿ ಒಂದು ಸತ್ಸಂಗವನ್ನ ಮಾಡಿಕೊಂಡು ಈಗ ಬೇರೆ ಬೇರೆ ಸಂಘಗಳನ್ನು ಮಾಡ್ಕೊಂಡಿದ್ದಾರೆ. ವ್ಯಾವಹಾರಿಕ ಸಂಘಗಳೇ ಬೇರೆ, ಆಧ್ಯಾತ್ಮಿಕವಾಗಿರುವಂತಹ ಸಂಘವೇ ಬೇರೆ, ಶರಣರ ಅನುಭವಾಮೃತದ ಸಂಘವೇ ಬೇರೆ. ವ್ಯಾವಹಾರಿಕ ದೃಷ್ಟಿಯಾಗಿರ್ತಕ್ಕಂಥ ಸಂಘಗಳಿದ್ರೂ ಕೂಡ ಅದು ಸಂಸ್ಕಾರಯುಕ್ತವಾಗಿ ನಡೆಸಬೇಕು ಅನ್ನುವಂಥದ್ದು. ಸುಮ್ಮನೆ ಬರ್ತೀವಿ, ದುಡ್ಡನ್ನ ಅವ್ರು ಕಟ್ಟಿದ್ರು ಇವ್ರು ಕಟ್ಟಿದ್ರು ಒಂದು ಲೆಕ್ಕ ಬುಕ್ಕು ಬರ್ಕೊಂಡ್ಬಿಟ್ಟು ನಮ್ಮ ಬುಕ್ ತಗೊಂಡು ನಾವು ದುಡ್ಡು ಎಣಿಸ್ಕೊಂಡು ಹೋಗುವಂಥದ್ದಲ್ಲ ಸಂಘ. ಅಲ್ಲಿ ಕೂತ್ಕೊಂಡು 5 ನಿಮಿಷ ಕೂತ್ಕೊಂಡು ಬದುಕಿನ ಜೀವನ ನಿರ್ವಹಣೆಗೋಸ್ಕರವಾಗಿ ನಾವೆಲ್ಲವನ್ನು ಕೂಡ ಆ ವ್ಯವಹಾರವನ್ನ ಮಾಡ್ತಾ ಇದ್ದೀವಿ. ಎಲ್ಲೋ ಒಂದ್ ಕಡೆ ಮಾನಸಿಕವಾಗಿರ್ತಕ್ಕಂಥ ಸದೃಢತೆಗೋಸ್ಕರವಾಗಿ ಬಂದು ಎಲ್ಲರೂ ಕೂತ್ಕೊಂಡು ಪ್ರಾರ್ಥನೆ ಸ್ವಾಗತವನ್ನ ಮಾಡಿ ಭಗವಂತನ ನಾಮಸ್ಮರಣೆಯನ್ನ 5 ನಿಮಿಷ ಕೊಟ್ಕೊಂಡು ಧ್ಯಾನವನ್ನ ಮಾಡಿ ತದನಂತರ ಸಂಘದ ಒಂದು ಮಹತ್ವವನ್ನ ಮೌಲ್ಯವನ್ನ ಪರಿಚಯ ಮಾಡಿಕೊಂಡು ತದನಂತರ ನೀವು ಆ ವ್ಯವಹಾರವನ್ನ ಮಾಡಿಕೊಂಡು ಕೊನೆಗೆ ಒಂದು ಧ್ಯಾನವನ್ನ ಪ್ರಾರ್ಥನೆಯನ್ನ ಮಾಡಿ ಅದನ್ನ ಮುಕ್ತಾಯ ಮಾಡಬೇಕು ಅನ್ನುವಂಥದ್ದು. ಈ ರೀತಿಯಾಗಿರ್ತಕ್ಕಂಥ ಕ್ರಮಬದ್ಧತೆಯಿಂದ ಸಂಸ್ಕಾರದಿಂದ ಅದನ್ನ ನಡೆಸ್ಕೊಂಡು ಹೋದ್ರೆ ಅದು ಸಾರ್ಥಕ ಆಗ್ತದೆ ಅನ್ನುವಂಥದ್ದು. ಹಾಗೆ ಶರಣರು ಬದುಕಿನ ಮೌಲ್ಯವನ್ನ ಯಾವ ರೀತಿಯಾಗಿ ಕಟ್ಕೋಬೇಕು ಅನ್ನುವಂಥದ್ದನ್ನ ಸುಮ್ಮನೆ ಹೇಗೋ ಹಾಗೆ ಅಂತ ತೋರಿಸ್ತಿಲ್ಲ. ಅವರು ಒಂದು ವ್ಯವಸ್ಥಿತವಾಗಿ ಒಂದು ಚೌಕಟ್ಟಿನಲ್ಲಿ ಬದುಕುವನ್ನಂತನ್ನ ಕಲಿಸಿದ್ರು ಅನ್ನುವಂಥದ್ದು. ಅಂತ ಶರಣರ ಸಂತರ ಸತ್ಸಂಗದಲ್ಲಿ ಭಾಗಿಯಾದ್ರೆ ಹೇಳ್ತಾರೆ, ಭಕ್ತಿಗೆ ಅನುಭವವೇ ಬೀಜ ಕಾಣಿರೋ, ಭಕ್ತಿಗೆ ಅನುಭವವೇ ಆಚಾರ ಕಾಣಿರೋ ಅಂಥದ್ದು. ಭಕ್ತಿಯನ್ನ ಆ ಸಂಸ್ಕಾರವನ್ನ ಶರಣರ ಸಂಘದಲ್ಲಿ ಪಡ್ಕೊಂಡ್ವಿ ಅಂದ್ರೆ ನಮಗೆ ಹಲವಾರು ರೀತಿಯಾಗಿರುವಂತಹ ಅನುಭವಗಳು ಎಡೆ ಆಗ್ತವೆ ಅನ್ನುವಂಥದ್ದು. ಅದರಿಂದ ಹಲವಾರು ಪಾಠಗಳನ್ನೇ ಕಲಿತೀವಿ ಅನ್ನುವಂಥದ್ದು. ಎಷ್ಟೋ ಜನ ಮಕ್ಕಳು ನೋಡಿ, ಎಷ್ಟೋ ಶಾಲೆಗಳಲ್ಲಿ ಓದುವಂತಹ ಸಂದರ್ಭದಲ್ಲಿ ಬೇರೆ ಬೇರೆ ರೀತಿಯಾಗಿರುವಂತಹ ಮಕ್ಕಳು ಇರ್ತಾರೆ. ಒಂದೊಂದು ಮಕ್ಕಳಲ್ಲಿ ಒಂದೊಂದು ರೀತಿಯಾಗಿರುವಂತಹ ಗುಣ ಸ್ವಭಾವಗಳಿರ್ತದೆ. ಆ ಮಕ್ಕಳನ್ನ ಆ ಪ್ರತಿಭೆಯನ್ನ ಶಿಕ್ಷಕರು ಗುರುತಿಸ್ತಾರೆ. ಅದೇ ರೀತಿಯಾಗಿ ಅನುಭವ ಮಂಟಪದಲ್ಲೂ ಕೂಡ ಶರಣರ ಸತ್ಸಂಗದಲ್ಲಿ ಎಂತೆಂಥ ಶರಣರನ್ನ ಗುರುತಿಸಿದ್ರು. ನಾವಿವತ್ತು ಅಣ್ಣನ ಜೊತೆ ಮಾತಾಡ್ತಾ ಹೇಳ್ತಿದ್ವಿ, 1,96,000 ಜನ ಇದ್ರು. ಅದರಲ್ಲಿ ಅನುಭವಿಗಳು ಜ್ಞಾನಿಗಳು ಪರಮಾನಂದವನ್ನ ಪಡ್ಕೊಂಡಿರ್ತಕ್ಕಂಥವ್ರು 770 ಜನ ಮರಗಣಗಳು, 33 ಜನ ಶರಣೆಯರು. ಇವರೆಲ್ಲರೂ ಕೂಡ ಇಡೀ 900 ವರ್ಷ ಆದ್ರೂ ಕೂಡ ಅವರ ಬದುಕು ಜೀವನ ಇನ್ನೂ ಪ್ರಜ್ವಲವಾಗಿ ನಳನಳಿಸ್ತಾ ಇದೆ ಅಂದ್ರೆ ಅದಕ್ಕೆ ಕಾರಣ ಏನು ಅಂದ್ರೆ ಶರಣರ ಸಂಘ ಅನ್ನುವಂಥದ್ದು, ಶರಣರ ಅನುಭವಾಮೃತ ಅನ್ನುವಂಥದ್ದು. ಆ ರೀತಿಯಾಗಿರ್ತಕ್ಕಂಥ ಶರಣರ ಸತ್ಸಂಗದಲ್ಲಿ ಏನಿಲ್ಲ ಏನುಂಟು ಅಂದ್ರೆ ಎಲ್ಲವೂ ಕೂಡ ಇದೆ. ಆದ್ರೆ ಎಲ್ಲವನ್ನು ಕೂಡ ಪಡ್ಕೊಳ್ತಾ ಅನುಭವಕ್ಕೆ ತಂದುಕೊಳ್ತಾ ತನ್ನ ಬದುಕು ಜೀವನವನ್ನ ಪರಿವರ್ತನೆಯನ್ನ ಮಾಡ್ಕೊಂಡ್ಬಿಟ್ವಿ ಅಂದ್ರೆ ನಮ್ಮಂತ ಸುಖಿಗಳು ನಮ್ಮಂತ ಆನಂದವನ್ನ ಅನುಭವಿಸೋರು ಮತ್ತಿನ್ಯಾರು ಇಲ್ಲ ಅನ್ನುವಂಥದ್ದು. ಅದಕ್ಕೋಸ್ಕರವಾಗಿ ಅಂತ ಪರಮಾನಂದವನ್ನ ಹೇಗೆ ಅನುಭವಿಸ್ಬೇಕು ಅನ್ನುವಂಥದ್ದನ್ನ ಶರಣರು ಸತ್ಸಂಗದ ಮುಖಾಂತರವಾಗಿ ಎಲ್ಲವನ್ನು ಕೂಡ ಪಡ್ಕೋಬಹುದು ಅನ್ನುವಂಥದ್ದಕ್ಕೆ ಒಂದಲ್ಲ ಎರಡಲ್ಲ ಹಲವಾರು ರೀತಿಯಾಗಿರ್ತಕ್ಕಂಥ ಮಾರ್ಗದರ್ಶನವನ್ನ ಮಾಡ್ತಾರೆ. ಅಂತ ಶರಣರ ಸಂತರ ಮಾರ್ಗದಲ್ಲಿ ನಾವು ನಡಿಬೇಕು ಅನ್ನುವಂಥದ್ದು. ಶರಣರನ್ನ ಸುಮ್ಮನೆ ನೋಡಿದ್ರೆ ಗೊತ್ತಾಗಲ್ಲ. ಅವರ ಜ್ಞಾನವನ್ನ ಅನುಭವವನ್ನ ಅವರ ವ್ಯಕ್ತಿತ್ವವನ್ನ ಅವರಲ್ಲಿರ್ತಕ್ಕಂಥ ಜ್ಞಾನವನ್ನ ನಾವು ಪಡ್ಕೋಬೇಕಾದ್ರೆ ಅವರ ಹತ್ರ ಕೂತ್ಕೋಬೇಕು, ಅವ್ರ ಹತ್ರ ಬರ್ಬೇಕು. ಅವ್ರ ಸಂಪರ್ಕಕ್ಕೆ ಬಂದ್ರೆ ನಮ್ಗೆಲ್ಲ ಪರಿಚಯ ಆಗ್ತದೆ. ಎಲ್ಲೋ ಕುತ್ಕೊಂಡು ನಾನು ಕೇಳ್ತಾ ಇದ್ದೀನಿ, ಎಲ್ಲೋ ಮೊಬೈಲಲ್ಲಿ ಕೇಳ್ತೀನಿ, ಎಲ್ಲೋ ಟಿವಿನಲ್ಲಿ ಕೇಳ್ತೀನಿ ಅನ್ನೋದಲ್ಲ. ಚಂದ್ರ ಹೇಳ್ತಾರೆ,
ಕೆರೆ ಹಳ್ಳ ಬಾವಿಗಳು ಮೈದೆಗೆದರೆ ಗುಂಡೆ ದೊರಕ ಚಿಪ್ಪುಗಳ ಕಾಣಬಹುದು, ವಾರದಿ ಮೈದೆಗೆದರೆ ಮುತ್ತು ರತ್ನಗಳ ಕಾಣಬಹುದು. ನಮ್ಮ ಕೂಡಲ ಸಂಗನ ಶರಣರು ಮನದೆರೆದು ಮಾತನಾಡಿದರೆ ಲಿಂಗವೇ ಕಾಣಬಹುದು ಅನ್ನುವಂಥದ್ದು. ನೋಡಿ, ಕೆರೆ ಹಳ್ಳ ಬಾವಿಗಳಲ್ಲಿ ಏನ್ ಮಾಡ್ತೀವಿ, ಅದ್ರಲ್ಲಿ ಏನ್ ಸಿಗ್ತದೆ ಅಂದ್ರೆ ಮೇಲ್ಮೇಲೆ ಕಡ್ಡಿ ಕಸ, ನಾವೇನಾದ್ರು ಬೇಡವಾದ ವಸ್ತುವನ್ನು ಎತ್ತಿದ್ದು ಅದ್ ಮೇಲೆ ತೇಲಾಡ್ತಾ ಇರ್ತದೆ ಅಲ್ವಾ. ನಮಗೆ ಅದು ಬೇಕಾ? ಇಲ್ಲ. ಅದನ್ನ ತರಿಸಿ ನಾವು ಆಳಕ್ಕೆ ಹೋಗಿ ನೋಡಿದಾಗ ಅಲ್ಲಿ ಬೆಲೆ ಬಾಳುವಂತ ಮುತ್ತು ರತ್ನಗಳು ಸಿಗುವಂಥದ್ದು. ಹಾಗೆ ಆ ಪ್ರತಿನಿತ್ಯವೂ ಕೂಡ ಆ ಶರಣರ ಸಂತರ ಅನುಭವಿಗಳ ಸತ್ಸಂಗದಲ್ಲಿ ಬಂದ್ವಿ ಅಂದ್ರೆ ಆ ಕಳಿಲಾರದಂತ ಅಳಿಲಾರದಂತ ಆ ಜ್ಞಾನ ಸಂಪತ್ತನ್ನ ಗಳಿಸ್ಕೊಳ್ತೀವಿ, ಶಾಶ್ವತವಾಗಿರ್ತಕ್ಕಂಥದ್ದನ್ನ ಗಳಿಸ್ಕೊಳ್ತೀವಿ ಅನ್ನುವಂಥದ್ದು. ನಶ್ವರ ಯಾವುದೋ ಶಾಶ್ವತವಾದ ಯಾವುದು ಅನ್ನುವಂಥದ್ದು ಪರಿಚಯ ಮಾಡಿಕೊಡ್ತದೆ ಆ ಶರಣರ ಸಂಘ, ಅನುಭಾವಕದ ಸಂಘ ಅನ್ನುವಂಥದ್ದು. ಶರಣರು ಅಂತ ಮೌಲ್ಯಯುತವಾಗಿರ್ತಕ್ಕಂಥ ಬದುಕನ್ನ ಜೀವನವನ್ನ ಬದುಕಿದ್ರು. ಅಂತ ಬದುಕು ಜೀವನವನ್ನ ನಾವು ಪಡ್ಕೋಬೇಕಾದ್ರೆ ನಾವು ಶರಣರ ಸತ್ಸಂಗದಲ್ಲಿ ಭಾಗಿಯಾಗಬೇಕು, ಶರಣರ ಅನುಭವ ಗೋಷ್ಠಿಯಲ್ಲಿ ಭಾಗಿಯಾಗಬೇಕು, ಅದರ ಸಾರ ಸತ್ವ ಅನುಭವವನ್ನ ಸ್ವೀಕಾರ ಮಾಡಬೇಕು ಅನ್ನುವಂಥದ್ದು. ಸುಮ್ಮನೆ ಒಲವಿಂದ ನೋಡಿದ್ರೆ ಅದು ಕಾಣೋದಿಲ್ಲ. ಅದಕ್ಕೆ ಶರಣರು ಹೇಳ್ತಾರೆ, ಒಲವಿಲ್ಲದ ಪೂಜೆ ನೇಹವಿಲ್ಲದ ಮಾಟ, ಚಿತ್ರದ ರೂಹು ಕಾಣಿರಣ್ಣ, ಹಪ್ಪಿದಡೆ ಸುಖವಿಲ್ಲ ನಲಿದಡೆ ರುಚ ಇಲ್ಲ, ನಿಜವಿಲ್ಲದವನ ಭಕ್ತಿ ಇಂಥಾಯಿತು ಅನ್ನುವಂಥ ಮಾತನ್ನು ಹೇಳ್ತಾರೆ. ಅದಕ್ಕೆ ಚಿತ್ರದಲ್ಲಿ ನೋಡಿ ನಾವು ಸಂತೃಪ್ತಿ ಪಡ್ಕೊಳ್ಳುವಂಥದ್ದಲ್ಲ. ಚಿತ್ರದಲ್ಲೇ ದುಷ್ಟಾನ್ನವಿರ್ತದೆ, ಅದನ್ನ ನೋಡಿದ್ರೆ ಹೊಟ್ಟೆ ತುಂಬ್ತದ? ಇಲ್ಲ. ಅದನ್ನ ನಾವು ಮಾಡಿಕೊಂಡು ಲಿಂಗನಿಗೆ ಎಡೆ ಮಾಡಿ ಆ ಪ್ರಸಾದವನ್ನ ಭಕ್ತಿಯಿಂದ ಸ್ವೀಕಾರವನ್ನು ಮಾಡಿದ್ರೆ ತೃಪ್ತಿ ಆಗ್ತದೆ, ಆನಂದ ಆಗ್ತದೆ ಅನ್ನುವಂಥದ್ದು. ಆ ರೀತಿಯಾಗಿರ್ತಕ್ಕಂಥ ಅನುಭವಕ್ಕೆ ತಂದ್ಕೋಬೇಕು ಅನ್ನುವಂಥದ್ದನ್ನ, ಅದಕ್ಕೆ ಅನುಭವಗೋಷ್ಠಿ, ಅನುಭವ ಮಂಟಪದಲ್ಲಿ ಏನೆಲ್ಲ ರೀತಿಯಾಗಿರ್ತಕ್ಕಂಥದ್ದನ್ನ ಶರಣರು ಎಡೆ ಮಾಡಿದ್ರು. ಅದೆಲ್ಲವೂ ಕೂಡ ಯಾವುದರಿಂದ ದೊರಕತಪ್ಪ ಅಂದ್ರೆ ಶರಣರ ಸತ್ಸಂಗದಲ್ಲಿ, ಶರಣರ ಅನುಭವ ಗೋಷ್ಠಿಯಲ್ಲಿ ಎನ್ನುವಂಥದ್ದು. ನಾವು ಈ ರೀತಿಯಾಗಿರ್ತಕ್ಕಂಥ ಪ್ರತಿನಿತ್ಯವೂ ಕೂಡ ಒಂದಲ್ಲ ಒಂದು ರೀತಿಯಾಗಿರುವಂತ ಅಕ್ಕನ ಬದುಕಿನಲ್ಲಿ ಬರುವಂತ ಎಲ್ಲ ರೀತಿಯಾಗಿರುವಂತ ನೋವು, ನಿಂದೆ, ಅಪಮಾನ, ಬದುಕಿನ ಪಾಠ, ಮೌಲ್ಯ ಎಲ್ಲವನ್ನೂ ಕೂಡ ಇಡಿಯಾಡಿಯಾಗಿ ನಾವು ಪಡ್ಕೊಂಡು ಮಹತ್ತಾಗಿರುವಂತಹ ಜ್ಞಾನವನ್ನ ನಾವು ಕೂಡ ಸಂಪಾದನೆಯನ್ನು ಮಾಡಿಕೊಂಡು ಅದು ಅಳಿಲಾರದಂತಹ ಕಳಿಲಾರದಂತಹ ಜ್ಞಾನವನ್ನ ನಮ್ಮ ಬದುಕಿನಲ್ಲಿ ಕೂಡ, ನಮ್ಮ ಬದುಕಿನ ನಿರ್ವಹಣೆಯ ಸಂದರ್ಭದಲ್ಲಿ ಅದೆಲ್ಲವನ್ನು ಕೂಡ ಸಮಯ ಸಂದರ್ಭೋಚಿತವಾಗಿ ನಮ್ಮ ಅನುಕೂಲಕ್ಕೆ ದೊರಕ್ತದೆ ಅನ್ನುವಂಥದ್ದು. ಅದ ರೀತಿಯಾಗಿ ನಾವು ನಡೆದಿದ್ದೇ ಆದ್ರೆ ನಮ್ಮ ಬದುಕು ಜೀವನ ಅದು ಸುಂದರಮಯವಾಗಿರ್ತದೆ. ಅಂತ ಬದುಕು ಜೀವನವನ್ನ ಸುಂದರಮಯವಾಗಿಸ್ಕೋಬೇಕಾದ್ರೆ ಶರಣರ ಸತ್ಸಂಗದಿಂದ ಮಾತ್ರ ಸಾಧ್ಯ, ಅನುಭಾವಿಗಳ ಸಂಘದಿಂದ ಮಾತ್ರ ಸಾಧ್ಯ. ಅಂತ ನಮ್ಮನೆಲ್ಲರಿಗೂ ಕೂಡ ಅಂತ ಸಂಘ ದೊರೆತಿದೆ ಎನ್ನುವಂಥದ್ದು, ಅದರ ಸದುಪಯೋಗವನ್ನ ಪಡಿಸ್ಕೋಬೇಕು. ಇಡೀ ನಮ್ಮ ಸಮಾಜ, ನಮ್ಮ ಸಮುದಾಯ ಜಾಗೃತ ಆಗ್ಬೇಕು, ಬದಲಾವಣೆ ಆಗ್ಬೇಕು. ವಿಶೇಷವಾಗಿರ್ತಕ್ಕಂಥ ಶ್ರೇಷ್ಠೋತ್ತಮವಾಗಿರುವಂತ ಧರ್ಮದಲ್ಲಿ ನಾವೆಲ್ಲರೂ ಕೂಡ ಬಂದಿದ್ದೇವೆ, ಅದರ ಪ್ರತಿಫಲವನ್ನ ಎಲ್ಲರೂ ಕೂಡ ಸ್ವೀಕಾರ ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಅವರು ಅವಿಶ್ರಾಂತವಾಗಿ ಶ್ರಮಿಸ್ತಾ ಇದ್ದಾರೆ. ಅವರ ಶ್ರಮಕ್ಕೆ ಪ್ರತಿಫಲವಾಗಿ ನಾವು ಶರಣರ ಸತ್ಸಂಗದಲ್ಲಿದ್ದು ಅನುಭವಾಮೃತದ ಎಡೆಯನ್ನ ಮಾಡೋಣ ಅನ್ನುವಂತ ವಿಚಾರವನ್ನ ಇಲ್ಲಿ ವ್ಯಕ್ತಪಡಿಸ್ತಾ, ನಿಮ್ಮೆಲ್ಲರ ಮನೆ ಮತ್ತು ಮನ ಬೆಳಕಾಗ್ಲಿ, ನಮ್ಮೆಲ್ಲರೂ ಕೂಡ ಅದೇ ಶರಣರ ಸಂತರ ಅನುಭವಗಳ ಸತ್ಸಂಗದಲ್ಲಿ ಇದ್ದು ಸಾರ್ಥಕ ಮಾಡಿಕೊಳ್ಳೋಣ ಅನ್ನುವಂತ ವಿಚಾರವನ್ನ ವ್ಯಕ್ತಪಡಿಸ್ತಾ, ನಿಮ್ಮೆಲ್ಲರ ಮನೆ ಮತ್ತು ಮನ ಬೆಳಕಾಗಲಿ ಅಂತೇಳಿ ಶುಭವನ್ನು ಹಾರೈಸಿ ನನ್ನೆರಡು ವಾಕ್ಪುಷ್ಪಗಳನ್ನ ಅಕ್ಕನ ಶ್ರೀಚರಣಕ್ಕೆ ಅರ್ಪಿಸ್ತೇನೆ. ತಮ್ಮೆಲ್ಲರಿಗೂ ಭಕ್ತಿಯ ಶರಣಾರ್ಥಿ.